ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಕಲುಷಿತ ನೀರು ಸೇವಿಸಿ 400ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥ. ಕಳೆದ 20 ದಿನಗಳಿಂದ ಗ್ರಾಮಸ್ಥರು ನರಳುತ್ತಿದ್ದರೂ ತಿರುಗಿ ನೋಡದ ಶಾಸಕ, ತಾಲೂಕು ಆರೋಗ್ಯಾಧಿಕಾರಿ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಗೌರಿಬಿದನೂರು ತಾಲೂಕಿನ ಭೀಮನಹಳ್ಳಿಯಲ್ಲಿ ಘಟನೆ. ಆತ್ಮಹತ್ಯೆಗಳ ತವರೂರು ಆಗುತ್ತಿದೆಯಾ? ಚಿಕ್ಕಬಳ್ಳಾಪುರ ಜಿಲ್ಲೆ ಆತ್ಮಹತ್ಯೆಯಲ್ಲಿ ದೇಶದಲ್ಲಿಯೇ 2ನೇ ಸ್ಥಾನ ಪಡೆದ ಕರ್ನಾಟಕ. ಜಿಲ್ಲೆಯಲ್ಲಿ 56 ತಿಂಗಳಲ್ಲಿ 536 ಮಂದಿ ಬಲವಂತ ಸಾವು. ಚಿಕ್ಕಬಳ್ಳಾಪುರ ನಗರಸಭೆಗೆ 11 ನೂತನ ವಾಹನಗಳ ಆಗಮನ. ಕಸ ಸಂಗ್ರಹಣೆಗಾಗಿ ಕೊರತೆ ಇದ್ದ ಕಾರಣ ವಾಹನ ಖರೀದಿಸಿದ ನಗರಸಭೆಯಿಂದ 11 ಮಂದಿ ಚಾಲಕರಿಗೆ ಉದ್ಯೋಗಾವಕಾಶ. ಖಾಸಗಿ ಆಸ್ಪತ್ರೆ ಬಿಲ್ ಪಾವತಿಸಲು ಸೆರಗೊಡ್ಡಿ ಭಿಕ್ಷೆ ಬೇಡಿದ ತಾಯಿ. ಮೃತಪಟ್ಟ 5 ವರ್ಷದ ಬಾಲಕನ ಶವ ನೀಡಿದ ಖಾಸಗಿ ಆಸ್ಪತ್ರೆ. ಗ್ರಾಮದಲ್ಲಿ ಸೆರಗೊಡ್ಡಿ ಭಿಕ್ಷೆ ಬೇಡಿದ ಮೃತ ಬಾಲಕನ ದೊಡ್ಡಮ್ಮ. ನಂಜನಗೂಡಿನಲ್ಲೊಂದು ಹೃದಯ ಕಲಕುವ ಘಟನೆ. ವಾರ್ತೆಗಳ ವಿವರ. ಕಲುಷಿತ ನೀರು ಸೇವಿಸಿ 400 ಮಂದಿ ಅನಾರೋಗ್ಯ ಪೀಡಿತರಾಗಿರುವ ಘಟನೆ ಗೌರಿಬಿದನೂರು ತಾಲೂಕಿನ ಭೀಮನಹಳ್ಳಿಯಲ್ಲಿ ನಡೆದಿದ್ದು, ಅನಾರೋಗ್ಯದಿಂದಾಗಿ ಇಡೀ ತಾಲೂಕು ಆತಂಕ ಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಕಲುಷಿತ ನೀರು ಸೇವಿಸಿ ಇಡೀ ಗ್ರಾಮವೇ ಅನಾರೋಗ್ಯಕ್ಕೆ ತುತ್ತಾಗಿರುವ ಘಟನೆ ಗೌರಿಬಿದನೂರು ತಾಲೂಕಿನ ಭೀಮನಹಳ್ಳಿಯಲ್ಲಿ ನಡೆದಿದೆ. ಕಳೆದ 20 ದಿನಗಳಿಂದ ಗ್ರಾಮಸ್ಥರನ್ನು ಅನಾರೋಗ್ಯ ಕಾಡುತ್ತಿದ್ದು, ಇಡೀ ಗ್ರಾಮಸ್ಥರು ಬಳಲಿದ್ದಾರೆ. ಚರ್ಮದ ಕಾಯಿಲೆ, ಜ್ವರ, ಕೆಮ್ಮು, ನೆಗಡಿ, ಡೆಂಗಿ ಸೇರಿದಂತೆ ಹಲವು ಕಾಯಿಲೆಗಳಿಂದ ಇಡೀ ಗ್ರಾಮಸ್ಥರು ಬಳಲುತ್ತಿದ್ದಾರೆ. ಗ್ರಾಮಸ್ಥರ ಅನಾರೋಗ್ಯಕ್ಕೆ ಕಲುಷಿತ ನೀರು ಸೇವನೆಯೇ ಕಾರಣ ಎನ್ನಲಾಗಿದೆ. ಕಳೆದ 20 ದಿನಗಳಿಂದ ಇಡೀ ಗ್ರಾಮವನ್ನು ಅನಾರೋಗ್ಯ ಕಾಡುತ್ತಿದ್ದರೂ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಗ್ರಾಮಕ್ಕೆ ಭೇಟಿ ನೀಡುವ ಪುರುಸೊತ್ತೇ ಇಲ್ಲವಾಗಿದೆ. ಗ್ರಾಮದ 400ಕ್ಕೂ ಹೆಚ್ಚು ಮಂದಿ ಅನಾರೋಗ್ಯಕ್ಕೆ ಈಡಾಗಿದ್ದರೂ ತಾಲೂಕು ಆರೋಗ್ಯಾಧಿಕಾರಿ ಹೇಮಾ ಅವರು ಈವರೆಗೂ ಗ್ರಾಮಕ್ಕೆ ಭೇಟಿ ನೀಡಿರುವುದಾಗಲಿ, ಗ್ರಾಮದ ಸಮಸ್ಯೆ ಬಗೆಹರಿಯುವ ಪ್ರಯತ್ನ ಮಾಡುವುದಾಗಲಿ, ಇಲ್ಲವೇ ಗ್ರಾಮದಲ್ಲಿಯೇ ಮೊಬೈಲ್ ಆರೋಗ್ಯ ಕೇಂದ್ರ ತೆಗೆದು ಚಿಕಿತ್ಸೆ ನೀಡುವ ಕೆಲಸವಾಗಲಿ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹಬ್ಬದ ದಿನ ಸರ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದುವರೆಗೂ ಒಬ್ಬರು ಇಲ್ಲಿ ವಿಸಿಟ್ ಮಾಡಲಿಲ್ಲ. ಕೇಳಿದ್ರೆ ಈಗ ಇವತ್ತು ಸರಿ ಮಾಡ್ಕೊಡ್ತೀವಿ, ನಾಳೆ ಸರಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಊರಲ್ಲಿ ಪ್ರತಿಯೊಬ್ಬರು ನೆಗಡಿ, ಕೆಮ್ಮು, ಒಂದು 3 ಜನಕ್ಕೆ ಡೆಂಗ್ಯೂ ಬಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈಗ ಸ್ವಂತ ನನ್ನ ತಮ್ಮನೇ ಬಾಬು ರೆಡ್ಡಿ ಅಂತ ಹೇಳಿ ಸುಮಾರು ಒಂದು ವಾರದಿಂದ ಹಾಸ್ಪಿಟ್ಲು ಕರ್ಕೊಂಡು ಡೈಲಿ ಬೆಳಿಗ್ಗೆ ಸಂಜೆ ಸುಮಾರು ಇದುವರೆಗೂ 15,000 ರೂಪಾಯಿ ಖರ್ಚು ಮಾಡಿದ್ದೀವಿ. ಇದ್ರ ಬಗ್ಗೆ ಇವತ್ತು ಇವ್ರಿಗೆ ಮಾತಾಡಿ ಕಂಪ್ಲೇಂಟ್ ಮಾಡಿಸೈತೆ. ಮಂಡಲ್ಗೆಲ್ಲ ಹೋಗಿ ಮುತ್ತಿಗೆ ಹಾಕಿದ್ವಿ. ಅವ್ರೇನು ಹೇಳ್ತಾ ಇದ್ದಾರೆ, ಇವತ್ತು ಒಳಗಡೆ ಸರ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ 3 ದಿನದಿಂದ ಜ್ವರ ಬಂದಿತ್ತು. ಇಲ್ಲಿ ಹಾಸ್ಪಿಟ್ಲಿಗೆ ತೋರಿಸಿ ಆಪ್ರೇಷನ್ ಆಗಿತ್ತು, ಅಲ್ಲೇ ತೋರಿಸ್ಕೊಳ್ಳಿ ಅಂತ ಅಲ್ಲಿ ಕಳಿಸಿರೋರು. ಡೆಂಗ್ಯೂ ಬಂದೈತೆ, ನೀರು ಸರಿ ಇಲ್ಲ ಅವು ಅಂತ ಹೇಳಿದ್ರು. ಸರಿ ಇಲ್ಲ. ಮೊದಲಿಂದ ಸುಮಾರು 3-4 ವರ್ಷದಿಂದ ನಡೀತೈತೆ. ಹಳೆ ಬೋರ ಚೆನ್ನಾಗೇ ಐತೆ, ನೀರು ಬರ್ತಾನೂ ಸಪ್ಲೈ ಐತೆ. ಆದ್ರೂ ಇನ್ನೊಂದು ಹಾಕ್ಸಿ ಇದು ಮಾಡಿದ್ದಾರೆ. ನಮಗೂ ಜ್ವರ, ನೆಗಡಿ, ಕೆಮ್ಮು ಎಲ್ಲ ಇದೆ. ಇನ್ನು ಇಡೀ ಗ್ರಾಮವೇ ಅನಾರೋಗ್ಯಕ್ಕೆ ತುತ್ತಾಗಿದ್ದರೂ ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮಕ್ಕೆ ಈವರೆಗೂ ಭೇಟಿ ನೀಡಿಲ್ಲ. ಗ್ರಾಮದಲ್ಲಿ ಸ್ವಚ್ಛತೆ, ಶುದ್ಧ ಕುಡಿಯುವ ನೀರು ಒದಗಿಸುವ ಕೆಲಸಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮುಂದಾಗಿಲ್ಲ. ಇದರಿಂದ ಮತ್ತಷ್ಟು ರೋಗ ಉಲ್ಬಣಿಸಿದ್ದು ಇಡೀ ಗ್ರಾಮವನ್ನೇ ಆವರಿಸಿದೆ. ಎಷ್ಟು ಮಂದಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಎಂಬ ಕನಿಷ್ಠ ಕರ್ತವ್ಯ ಪ್ರಜ್ಞೆಯೂ ಇಲ್ಲದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ತಾಲೂಕು ವೈದ್ಯಾಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಶಾಪ ಹಾಕುತ್ತಿದ್ದಾರೆ. ಇನ್ನು ಗ್ರಾಮದ ಸಮಸ್ಯೆ ಬಗ್ಗೆ ತಾಲೂಕು ವೈದ್ಯಾಧಿಕಾರಿ ಹೇಮಾ ಅವರಿಗೆ ಮಾಹಿತಿ ನೀಡಿದರೆ ತಾವು ರಜೆಯಲ್ಲಿರುವುದಾಗಿ, ಸೋಮವಾರ ಬರುವುದಾಗಿ ಹಾರಿಕೆ ಉತ್ತರ ನೀಡಿದ್ದಾರಂತೆ. ಸೋಮವಾರದ ವೇಳೆಗೆ ಅನಾರೋಗ್ಯ ಉಲ್ಬಣಿಸಿ ಯಾರಿಗಾದರೂ ಪ್ರಾಣಹಾನಿಯಾದರೆ ಯಾರು ಹೊಣೆ ಎಂದು ಗ್ರಾಮಸ್ಥರು ಪ್ರಶ್ನಿಸಿದ್ದು,
ಇಷ್ಟೆಲ್ಲ ಸಮಸ್ಯೆ ಎದುರಾಗಿದ್ದರೂ ಕನಿಷ್ಠ ಗ್ರಾಮಸ್ಥರ ಯೋಗಕ್ಷೇಮ ವಿಚಾರಿಸಲು ಮುಂದಾಗದ ಶಾಸಕ ಪುಟ್ಟಸ್ವಾಮಿ ಗೌಡರ ವಿರುದ್ಧವೂ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ ಕೇಳಲು ಪ್ರತಿ ಗ್ರಾಮಕ್ಕೆ ಬರುವ ಶಾಸಕ ಪುಟ್ಟಸ್ವಾಮಿ ಗೌಡರು ಅನಾರೋಗ್ಯದಿಂದ ಬಳಲುತ್ತಿರುವ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಯೋಗಕ್ಷೇಮ ವಿಚಾರಿಸುವ ಜೊತೆಗೆ ಜಡ್ಡು ಕಟ್ಟಿದ ತಾಲೂಕು ಆಡಳಿತ ವ್ಯವಸ್ಥೆಗೆ ಚುರುಕು ಮುಟ್ಟಿಸುವ ಮೂಲಕ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಆರೋಗ್ಯ ಇಲಾಖೆಯನ್ನು ಎಚ್ಚರಿಸಬೇಕಿದ್ದ ಶಾಸಕರು ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವುದು ಗ್ರಾಮಸ್ಥರಲ್ಲಿ ತೀವ್ರ ಆಕ್ರೋಶವನ್ನು ಉಂಟುಮಾಡಿದೆ. ಇನ್ನು ಗ್ರಾಮದಲ್ಲಿ ಅನಾರೋಗ್ಯ ಕಾಡಲು ಜಲಜೀವನ್ ಮಿಷನ್ ಯೋಜನೆಯಡಿ ನೂತನ ಬೋರ್ವೆಲ್ ಅಧಿಕಾರಿಗಳು ಕೊರೆಸಿದ್ದು, ಜಲಜೀವನ್ ಮಿಷನ್ ಪೈಪ್ಲೈನ್ ಮೂಲಕ ಕಲುಷಿತ ನೀರು ಮಿಶ್ರಣವಾಗಿರುವ ಶಂಕೆ ವ್ಯಕ್ತವಾಗಿದೆ. ಈ ಕುರಿತು ಪರಿಶೀಲನೆ ಮಾಡಲಾದರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ಅನಾರೋಗ್ಯ ಪರಿಶೀಲನೆ ಮಾಡಲು ತಾಲೂಕು ಆರೋಗ್ಯಾಧಿಕಾರಿಗಳಾಗಲಿ ಗ್ರಾಮಕ್ಕೆ ಭೇಟಿ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದು, ಇನ್ನಾದರೂ ಗ್ರಾಮದಲ್ಲಿ ತುರ್ತು ಕ್ರಮಗಳನ್ನು ಕೈಗೊಳ್ಳಲಿದ್ದರೆ ಗ್ರಾಮದಲ್ಲಿ ನಡೆಯುವ ಎಲ್ಲ ಅವಾಂತರಗಳಿಗೆ ಶಾಸಕ ಪುಟ್ಟಸ್ವಾಮಿ ಗೌಡ, ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ನೇರ ಹೊಣೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗುತ್ತಿದೆಯಾ? ಕಳೆದ 56 ತಿಂಗಳಲ್ಲಿ 536 ಮಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಅಂಕಿಅಂಶ ಸರ್ಕಾರವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದ್ದು, ಕ್ಷುಲ್ಲಕ ಕಾರಣಗಳಿಗೆ ವಿದ್ಯಾರ್ಥಿಗಳು, ಯುವಕ ಯುವತಿಯರೇ ಹೆಚ್ಚಾಗಿ ಆತ್ಮಹತ್ಯೆಗೆ ಶರಣಾಗ್ತಿರೋದು ಆತಂಕಕ್ಕೆ ಕಾರಣವಾಗಿದೆ. ರಾಜಧಾನಿ ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರೋ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಆತ್ಮಹತ್ಯೆ ಪ್ರಕರಣಗಳು ತೀವ್ರ ರೂಪದಲ್ಲಿ ಹೆಚ್ಚಾಗಿವೆ. ಆತ್ಮಹತ್ಯೆ ಅನ್ನೋದು ಕೆಟ್ಟ ಫ್ಯಾಷನ್ ಆದಂತಿದೆ. ಕಳೆದ 56 ತಿಂಗಳಲ್ಲಿ ಪೊಲೀಸ್ ದಾಖಲೆಗಳ ಪ್ರಕಾರ ಅಧಿಕೃತವಾಗಿ 536 ಮಂದಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದರಲ್ಲಿ 404 ಮಂದಿ ಪುರುಷರು ವಿಷ ಸೇವಿಸಿ ನೇಣು ಬಿಗಿದುಕೊಂಡು ಬೆಂಕಿ ಹಚ್ಚಿಕೊಂಡು ಸಾವಿಗೆ ಶರಣಾಗಿದ್ರೆ, 132 ಮಂದಿ ಮಹಿಳೆಯರು ತಮ್ಮ ಕೈಯಾರೆ ತಮ್ಮ ಪ್ರಾಣ ತೆಗೆದುಕೊಂಡು ಸಮಾಜಕ್ಕೆ ಕೆಟ್ಟ ಸಂದೇಶ ಸಾರಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಸುಸೈಡ್ ಕೇಸಸ್ ಬಗ್ಗೆ ಮಾಹಿತಿ ಈ ಪ್ರಕಾರ ಇದೆ. ಈ ವರ್ಷ 2025 ಟೋಟಲ್ ಸುಸೈಡ್ UDRs 135 ಆಗಿದೆ. ಮತ್ತು ಔಟ್ ಆಫ್ 135 ಮೇಲ್ ಪರ್ಸನ್ಸ್ 101 ಇದ್ದಾರೆ ಮತ್ತು 34 ಫೀಮೇಲ್ಸ್ ಇದ್ದಾರೆ. ಅದೇ ಥರ ಲಾಸ್ಟ್ ಇಯರ್ ಟೋಟಲ್ 183 ಆಯಿತು. ಆ 183 143 ಮೇಲ್ಸ್ ಇತ್ತು, 40 ಫೀಮೇಲ್. ಅದೇ ಥರ 2023 218 ಇತ್ತು, ಮೇಲ್ 160, ಫೀಮೇಲ್ 58. ಸೊ ಈ ಥರ ಸುಸೈಡ್ ಕೇಸಸ್ದು ಅಂಕಿಅಂಶ ಇದೆ ನಮ್ಮ ಡಿಸ್ಟಿಕಲ್ಲಿ. ನಾರ್ಮಲ್ ಆಗಿ ಏನಾದರೂ ಅಫೇರ್ ಕಾರಣ ಬಗ್ಗೆ ರಿಲೇಷನಲ್ಲಿ ಬೇಜಾರಾಯಿತು, ಮ್ಯಾರೈಟಲ್ ಡಿಸ್ಪ್ಯೂಟ್ ಆಯಿತು, ಫೈನಾನ್ಷಿಯಲ್ ಡಿಸ್ಪ್ಯೂಟ್ ವಗೇರೆ ಆಯಿತು, ಈ ಕಾರಣ ಬಗ್ಗೆ ಇದು ಎಲ್ಲ ರಿಪೋರ್ಟ್ ಆಗ್ತಾ ಇದೆ ನಮ್ಮಲ್ಲಿ. ನೋಡಿ, ಈ ಥರದ್ದು ಇನ್ಸಿಡೆಂಟ್ಸ್ ನಮಗೆ ಗೊತ್ತಾಗಿಲ್ಲ. ಬಿಕಾಸ್ ಯಾರು ಸುಸೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅಟೆಂಪ್ಟ್ ಮಾಡ್ತಾ ಇದ್ದಾರೆ, ಅವರು ಪೊಲೀಸ್ಗೆ ಕಾಂಟ್ಯಾಕ್ಟ್ ಮಾಡಲ್ಲ. ಅವ್ರಿಗೆ ಏನು ಸಮಸ್ಯೆ ಇದೆ ಅವರು ಮನೆಯಲ್ಲಿ ಡಿಸ್ಕಸ್ ಮಾಡಲ್ಲ. ಅಥವಾ ಒಂದು ಹೆಲ್ಪ್ಲೈನ್ ನಂಬರ್ ಕೂಡ ಇದೆ, ಕಿ ಯಾರಿಗೆ ಈ ಥರ ಸಮಸ್ಯೆ ಆಗ್ತಾ ಇದೆ ಅವ್ರಿಗೋಸ್ಕರ ಹೆಲ್ಪ್ಲೈನ್ ನಂಬರ್ಸ್ ವಗೇರೆ ಇದೆ. ಅದೇ ಥರ ನಾವು ಪೊಲೀಸ್ ಇಲಾಖೆಯಿಂದ ಕೂಡ ಅದೇ ಹೇಳ್ತಾ ಇದ್ದೀವಿ ಕಿ ಯಾರಿಗೆ ಏನಾದರೂ ಈ ಥರದ್ದು ಸಮಸ್ಯೆ ಇದೆ ಈ ಪೊಲೀಸ್ ಇಲಾಖೆಯಿಂದ ಸಹಾಯ ಮಾಡೋಕ್ಕೆ ಆಗುತ್ತೆ, ನಮ್ಮ ಸಹಕಾರ ಬೇಕು, तो ಡೆಫಿನೆಟ್ಲಿ ನಮ್ಮ ಸೈಡಿಂದ ಕೂಡ ನಾವು ಸಹಕಾರ ಕೊಡ್ತೀವಿ. ಸಾಲ ಮರುಪಾವತಿ, ಶೈಕ್ಷಣಿಕ ಫಲಿತಾಂಶ ಸೇರಿದಂತೆ ಇತರೆ ವಿಚಾರಗಳಲ್ಲಿ ಪ್ರಥಮ ಸ್ಥಾನದಲ್ಲಿ ಮಹಿಳೆಯರಿದ್ದರೆ, ಆತ್ಮಹತ್ಯೆ ಮಾಡಿಕೊಳ್ಳುವುದರಲ್ಲಿ ಮಾತ್ರ ಪುರುಷರೇ ಮೇಲುಗೈ ಸಾಧಿಸಿರುವುದು ವಿಶೇಷ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಆತ್ಮಹತ್ಯೆ ಎಂಬುದು ಸಾಂಕ್ರಾಮಿಕ ರೋಗದಂತೆ ಹಬ್ಬಿದೆ. ವಿದ್ಯಾರ್ಥಿಗಳು, ಯುವಕ ಯುವತಿಯರು, ವಿವಾಹೇತರರು ಹೆಚ್ಚಾಗಿ ಆತ್ಮಹತ್ಯೆಗೆ ಶರಣಾಗ್ತಿರೋದು ಆತಂಕಕ್ಕೆ ಕಾರಣವಾಗಿದೆ.
ಕೌಟುಂಬಿಕ ಕಲಹಗಳು, ವಿದ್ಯಾಭ್ಯಾಸದ ಒತ್ತಡ, ಪ್ರೀತಿ ಪ್ರೇಮದ ವೈಫಲ್ಯ, ಕೆಲಸದ ಒತ್ತಡ, ಕೆಲಸ ಸಿಗದೆ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ಪ್ರಕರಣಗಳೇ ಹೆಚ್ಚಾಗಿರೋದು ವಿಶೇಷ. ಪ್ರತಿ ವರ್ಷ ಸೆಪ್ಟೆಂಬರ್ 10ನೇ ತಾರೀಕು ಕೂಡ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಗಳ ಪ್ರಕಾರ ಪ್ರತಿ ವರ್ಷ ಸುಮಾರು 8 ಲಕ್ಷಕ್ಕೂ ಅಧಿಕ ಜನ ಆತ್ಮಹತ್ಯೆಗೆ ತುತ್ತಾಗ್ತಾ ಇದ್ದಾರೆ. 40 ಸೆಕೆಂಡ್ಗೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸಂದರ್ಭ ಬರ್ತಾ ಇದೆ. ಪ್ರತಿ 1 ಲಕ್ಷ ಜನಸಂಖ್ಯೆಗೆ 11.1% ಅಷ್ಟು ಜನ ಆತ್ಮಹತ್ಯೆಯಲ್ಲಿ ತೊಡಗ್ತಾ ಇದ್ದಾರೆ. ಅದರಲ್ಲಿ 17% ಪುರುಷರು ಮತ್ತು 4.6% ಅಷ್ಟು ಮಹಿಳೆಯರು ಈ ಒಂದು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಆತ್ಮಹತ್ಯೆ ಏನು ಮಾರಣಾಂತಿಕ ಕಾರಣಗಳಲ್ಲಿ ಆತ್ಮಹತ್ಯೆ ಕೂಡ ಮೊದಲನೇ ಒಂದು ಕಾರಣವಾಗಿರ್ತದೆ. ಸೊ ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೂಡ ಭಾಳ ಪಾಪವಾಗಿದೆ. ಸೊ ಇದು ಅವ್ರ ಕುಟುಂಬದವರೊಬ್ಬರಿಗೆ ಹೊರೆ ಆಗೋದಿಲ್ಲ, ಸಮಾಜಕ್ಕೆ ಅವರಿರ್ತಕ್ಕಂಥ ಪಾಲಕರಿಗಿರ್ಬೋದು, ಮಕ್ಕಳಿಗಿರ್ಬೋದು ಮತ್ತು ಸ್ನೇಹಿತರು ಎಲ್ಲರೂ ಕೂಡ ಹೊರೆಯಾಗಿ ಆತ್ಮಹತ್ಯೆ ಪ್ರತಿಯೊಂದು ಆತ್ಮಹತ್ಯೆ ಸುಮಾರು 130ರಿಂದ 150 ಜನ ಅತಿಯಾದ ಶೋಕಕ್ಕೆ ಒಳಗಾಗ್ತಾ ಇದ್ದಾರೆ. ಸೊ ಆತ್ಮಹತ್ಯೆ ಒಬ್ಬರು ಮಾಡ್ಕೊಳ್ಳೋದ್ರಿಂದ ಬೇರೆಯವರು ಕೂಡ ಆ ಒಂದು ಶೋಕಕ್ಕೆ ಒಳಗಾಗಿ ಅವರು ಕೂಡ ಪ್ರಯತ್ನ ಮಾಡ್ತಕ್ಕಂಥದ್ದಿದೆ. ನಮ್ಮ ಭಾರತ ದೇಶದಲ್ಲಿ ಬಂದಾಗ ಈ ಒಂದು ಆತ್ಮಹತ್ಯೆ ಪ್ರಮಾಣ 1 ಲಕ್ಷ ಜನಸಂಖ್ಯೆಗೆ 7.9ರಿಂದ 10.3ರಷ್ಟು ಏರಿದೆ. ಸೊ ಅತಿ ಹೆಚ್ಚಾಗಿ ದಕ್ಷಿಣ ಹಾಗೂ ಈಶಾನ್ಯ ರಾಜ್ಯಗಳ ಪ್ರಮಾಣ ಜಾಸ್ತಿ ಇದೆ. ಸೊ ಆತ್ಮಹತ್ಯೆ ಆಗ್ತಕ್ಕಂಥ ಸಮೀಕ್ಷೆ ಪ್ರಕಾರ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ರಾಜಧಾನಿಗಳಲ್ಲಿ ಬಂದಾಗ ಮೊದಲನೇದು ಚೆನ್ನೈ ಬರ್ತದೆ, 2ನೇ ಸ್ಥಾನ ನಮ್ಮ ಬೆಂಗಳೂರು ರಾಜಧಾನಿ ಕರ್ನಾಟಕದ, 3ನೇ ಸ್ಥಾನದಲ್ಲಿ ದೆಹಲಿ ಇದೆ, 4ನೇ ಸ್ಥಾನದಲ್ಲಿ ಮುಂಬೈ ಮಹಾನಗರ ಪಾಲಿಕೆ ಉಳಿದಿದೆ. ಸೊ ಈ ಆತ್ಮಹತ್ಯೆ ಸಮೀಕ್ಷೆಗಳ ವರದಿಗಳ ಪ್ರಕಾರ 15ರಿಂದ 24 ವರ್ಷದ ವಯೋಮಿತಿ ಹೊಂದಿರತಕ್ಕಂಥ ಅತಿ ಹೆಚ್ಚಿನ ಯುವ ಜನಾಂಗ ಈ ಒಂದು ಆತ್ಮಹತ್ಯೆಗೆ ಒಳಲಾಗ್ತಾ ಇದ್ದಾರೆ. ಸೊ ವಿದ್ಯಾರ್ಥಿಗಳಲ್ಲಿ ಆತ್ಮಹತ್ಯೆಯ ಪ್ರಮಾಣ ಬಂದಾಗ 2010 ಒಂದು ವರದಿಗಳ ಪ್ರಕಾರ 5.5% ಇರ್ತಕ್ಕಂಥ ವರದಿ 2013ರಲ್ಲಿ 6.2% ಏರಿಕೆ ಆಗ್ತಾಯಿದೆ. ಪ್ರತಿ ವರ್ಷವೂ ಕೂಡ ನಮ್ಮ ವಿದ್ಯಾರ್ಥಿ ವೃಂದದಲ್ಲಿರ್ತಕ್ಕಂಥ ಆತ್ಮಹತ್ಯೆ ಪ್ರಮಾಣ ಏರಿಕೆ ಆಗ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಆ ಕಿಶೋರ ವ್ಯವಸ್ಥೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಅತಿ ಹೆಚ್ಚು ಭಾವೋದ್ವೇಗಕ್ಕೆ ಒಳಗಾಗ್ತಕ್ಕಂಥದ್ದು, ಪ್ರಗತಿಯಲ್ಲಿ ಹಿಂದುಳಿತಕ್ಕಂಥದ್ದು, ಪೋಷಕರ ಅಥವಾ ಪಾಲಕರ ಅತಿಯಾದ ನಿರೀಕ್ಷೆಗಳೇನಿದೆ ಅದು ಬರ್ತದೆ. ಇನ್ನೊಂದು ನಿರುದ್ಯೋಗ ಸಮಸ್ಯೆ ಅಥವಾ ಪ್ರೀತಿ ಪ್ರೇಮದ ಮೋಹಕ್ಕೆ ಒಳಗಾಗಿ ಅದರಿಂದ ಜಿಗುಪ್ಸೆ ಹೊಳ್ತಕ್ಕಂಥದ್ದು, ಪಾಲಕರಿಂದ ವಿರೋಧಕ್ಕೆ ಒಳಗಾಗ್ತಕ್ಕಂಥ ಈ ಥರ ಕಾರಣಗಳಿಂದ ನಮ್ಮಲ್ಲಿರ್ತಕ್ಕಂಥ ಯುವ ಜನಾಂಗ ಅಥವಾ ವಿದ್ಯಾರ್ಥಿಗಳು ಸಾಕಷ್ಟು ಆತ್ಮಹತ್ಯೆ ಪ್ರಕರಣಕ್ಕೆ ತುತ್ತಾಗ್ತಾ ಇದ್ದಾರೆ. ಈ ತಡೆಗಟ್ಟತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ಆತ್ಮಹತ್ಯೆಗೆ ಪ್ರಯತ್ನ ಪಡುವ ಮನಸ್ಥಿತಿಯನ್ನು ಬದಲಾಯಿಸ್ತಕ್ಕಂಥದ್ದು. ಸೊ ಯಾವುದೋ ಒಂದು ಸಮಸ್ಯೆಗೆ ಸಾವು ಒಂದೇ ಕಾರಣ ಅಲ್ಲ. ಸೊ ಸಾವನ್ನು ಬಿಟ್ಟು ಬೇರೆ ಇತರ ಕಾರಣಗಳಿಂದ ಅವರಿಗೆ ಪ್ರೇರೇಪಣೆ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಆ ಗೆಳೆಯರಿರ್ಬೋದು, ಪೋಷಕರಿರ್ಬೋದು, ಶಿಕ್ಷಕರಿರ್ಬೋದು, ಇತರ ಸಹಪಾಠಿಗಳೊಂದಿಗೆ ತನ್ನಲ್ಲಾಗ್ತಕ್ಕಂಥ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಅವರಿಗೆ ಧೈರ್ಯ ತುಂಬತಕ್ಕಂಥ ವ್ಯವಸ್ಥೆಗಳಾಗಬೇಕಾಗ್ತದೆ. ಅದ್ರ ಜೊತೆಗೆ ಪ್ರತಿ ಗುರುವಾರ ನಮ್ಮ ಎಲ್ಲ ಆರೋಗ್ಯ ಸಂಸ್ಥೆಗಳಲ್ಲಿ ಕೌನ್ಸಿಲಿಂಗ್ ಮಾಡ್ತೇವೆ. ಹದಿಹರೆಯದ ಕಿಶೋರಿಗೆ ಕೌನ್ಸಿಲಿಂಗ್ ಮಧ್ಯಾಹ್ನ 3ರಿಂದ 5 ಗಂಟೆವರೆಗೆ. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಅಥವಾ ವೈದ್ಯರ ಮುಖಾಂತರ ಕೌನ್ಸಿಲಿಂಗ್ ಪಡೀತಕ್ಕಂಥದ್ದು. ಇನ್ನೊಂದು ಮಾನಸಿಕ ಆರೋಗ್ಯ ಸಹಾಯವಾಣಿ ಅಂತ ಒಂದು ಟೋಲ್ ಫ್ರೀ ಕೌನ್ಸಿಲಿಂಗ್ ಇದಿದೆ, 14416, 24 ಗಂಟೆ ಒಂದು ಸಹಾಯವಾಣಿ ಕೆಲಸ ಮಾಡ್ತದೆ. ಯಾವುದೇ ಭಾಷೆ ಆಗಿರ್ಬೋದು, ಯಾವುದೇ ಸಮಸ್ಯೆ ಆಗಿರ್ಬೋದು, ಆತ್ಮಹತ್ಯೆ ಒಂದೆಲ್ಲ ಮಾನಸಿಕವಾಗಿರ್ತಕ್ಕಂಥ ಯಾವುದೇ ಸಮಸ್ಯೆಗಳನ್ನ ಈ ಒಂದು ಟೆಲಿಮಾನಸ ಅಥವಾ ಈ 14416ಗೆ ಕರೆ ಮಾಡಿ ಏನೇ ತೊಂದರೆಗಳು ಹೇಳ್ಕೊಂಡ್ರೂ ಕೂಡ ತಕ್ಷಣ ಪರಿಹಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಒಂದು ಮಾತರ ಹೆಜ್ಜೆಯನ್ನಿಟ್ಟು ಈ ಒಂದು ಪ್ರತಿನಿತ್ಯ ಬರ್ತಕ್ಕಂಥ ಎಲ್ಲ ಫೋನ್ ಕರೆಗಳನ್ನ ಸ್ವೀಕರಿಸಿ ಅವರಿಗೆ ಸರಿಯಾದಂಥ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಕೂಡ ನಡೀತಾ ಇದೆ. ಆತ್ಮಹತ್ಯೆ ವಿಷಯದಲ್ಲಿ ದೇಶದಲ್ಲಿ ಕರ್ನಾಟಕ 2ನೇ ಸ್ಥಾನ ಪಡೆದಿದೆ ಎಂಬುದು ಇನ್ನೂ ಆತಂಕಕಾರಿ ವಿಷಯವಾಗಿದೆ. ಆತ್ಮಹತ್ಯೆ ಎಂಬುದು ಸಾಂಕ್ರಾಮಿಕ ಕಾಯಿಲೆಗಳಿಗೂ ಮೀರಿ ವೇಗವಾಗಿ ಬೆಳೆಯುತ್ತಿದೆ. ಮುಖ್ಯವಾಗಿ 15ರ ವಯಸ್ಸಿನ ಅಪ್ರಾಪ್ತರಿಂದ 30 ವರ್ಷದೊಳಗಿನ ಯುವಕ ಯುವತಿಯರು ಹೆಚ್ಚು ಸಾವಿಗೀಡಾಗುತ್ತಿರುವುದು ಆಘಾತಕಾರಿ ವಿಚಾರವಾಗಿದೆ. ಇದರಿಂದ ರಾಜ್ಯ ಸರ್ಕಾರ ಆತ್ಮಹತ್ಯೆ ತಡೆಯುವ ಬಗ್ಗೆ ಯುವ ಪೀಳಿಗೆಯಲ್ಲಿ ಜಾಗೃತಿ ಮೂಡಿಸಬೇಕಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ದಿನೇ ಬೆಳೆಯುತ್ತಿರುವ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಸ ಸಂಗ್ರಹಣೆ ಎಂಬುದು ಸಮಸ್ಯೆಯಾಗಿ ಕಾಡುತ್ತಿದ್ದು, ಪ್ರತಿನಿತ್ಯ ಎಲ್ಲ ವಾರ್ಡ್ಗಳಲ್ಲಿ ಕಸ ಸಂಗ್ರಹಣೆ ಮಾಡಲು ನಗರಸಭೆಯಿಂದ ಇಂದು 11 ವಾಹನಗಳನ್ನು ಖರೀದಿಸಲಾಗಿದೆ. ಈ ಹಿಂದೆ ನಡೆದ ಸಾಮಾನ್ಯ ಸಭೆಯಲ್ಲಿ ವಾಹನ ಖರೀದಿ ಕುರಿತು ಅನುಮೋದನೆ ಪಡೆಯಲಾಗಿದ್ದು, ಇಂದು ವಾಹನಗಳು ನಗರಸಭೆಗೆ ಆಗಮಿಸಿವೆ. ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯ 31 ವಾರ್ಡ್ಗಳಲ್ಲಿಯೂ ಕಸ ಸಂಗ್ರಹ ಮಾಡಲು ಪ್ರಸ್ತುತ ಇರೋ ವಾಹನಗಳ ಸಂಖ್ಯೆ 12 ಮಾತ್ರ. ಅದರಲ್ಲಿ 3 ವಾಹನಗಳು ಹದಗೆಟ್ಟಿದ್ದು, ಉಳಿದ 9 ವಾಹನಗಳಿಂದಲೇ ನಗರದ 31 ವಾರ್ಡ್ಗಳ ಕಸ ಸಂಗ್ರಹ ಮಾಡಲು ಕಷ್ಟಕರವಾಗಿತ್ತು. ಹಾಗಾಗಿ ಈ ಹಿಂದೆ ನಡೆದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ನೂತನ ವಾಹನ ಖರೀದಿಗೆ ಅನುಮೋದನೆ ಪಡೆಯಲಾಗಿದ್ದು, ಇಂದು 11 ನೂತನ ವಾಹನಗಳು ನಗರಸಭೆಗೆ ಆಗಮಿಸಿವೆ. ಇದರಿಂದ ಶೀಘ್ರದಲ್ಲಿಯೇ ನಗರ ವ್ಯಾಪ್ತಿಯಲ್ಲಿ ಕಸ ಸಂಗ್ರಹ ಸಮಸ್ಯೆಗೆ ಪರಿಹಾರ ದೊರೆಯುವ ಸೂಚನೆಗಳು ಗೋಚರಿಸುತ್ತಿವೆ. ಈ ಕುರಿತು ಮಾತನಾಡಿದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಅವರು, ನಗರಸಭೆ ವ್ಯಾಪ್ತಿಯಲ್ಲಿ ಜನಸಂಖ್ಯೆ ಹೆಚ್ಚಾಗಿದ್ದು ಕಸ ಸಂಗ್ರಹಣೆಗೆ ವಾಹನಗಳ ಕೊರತೆ ಇತ್ತು. ಸಾಮಾನ್ಯ ಸಭೆಯಲ್ಲಿ ಅನುಮತಿ ಪಡೆದು 11 ವಾಹನಗಳ ಖರೀದಿ ಮಾಡಲಾಗಿದೆ. ಈ ನೂತನ ವಾಹನಗಳಿಗೆ ಈಗ ಹೊಸದಾಗಿ 11 ಮಂದಿ ಚಾಲಕರ ನೇಮಕ ಮಾಡಬೇಕಿದೆ. ಸಾಮಾನ್ಯ ಸಭೆಯಲ್ಲಿ ಅನುಮತಿ ಪಡೆಯಲಾಗಿದ್ದು, ಜಿಲ್ಲಾಧಿಕಾರಿಗಳ ಅನುಮತಿ ದೊರೆತ ನಂತರ ಚಾಲಕರ ನೇಮಕ ಮಾಡಲಾಗುವುದು. ನಂತರ ಪ್ರತಿನಿತ್ಯ ನಗರದಲ್ಲಿ ಕಸ ಸಂಗ್ರಹಣೆಗೆ ಚಾಲನೆ ನೀಡಲಾಗುವುದು ಎಂದರು. ಪ್ರಸ್ತುತ ಖರೀದಿ ಮಾಡಿರುವ 11 ವಾಹನಗಳಿಗೆ 96 ಲಕ್ಷ ವೆಚ್ಚವಾಗಿದೆ. ಟಾಟಾ ಮೋಟಾರ್ಸ್ನಿಂದಲೇ ನೇರವಾಗಿ ವಾಹನ ಸರಬರಾಜು ಮಾಡಲಾಗಿದೆ. ಹಳೆಯ 12 ವಾಹನ ಇದ್ದು, ಇವುಗಳಲ್ಲಿ 3 ವಾಹನ ಹದಗೆಟ್ಟಿದೆ. ಆರ್ಟಿಒ ಅಧಿಕಾರಿಗಳ ಅನುಮತಿ ಪಡೆದ ನಂತರ ಹದಗೆಟ್ಟಿರುವ ವಾಹನಗಳ ಚಾಲನೆ ಮಾಡಲಾಗುವುದು. ಇವುಗಳ ಜೊತೆಗೆ 1 ಜೆಸಿಬಿ, 2 ಹಿಟಾಚಿ ಇದೆ. ನಗರ ವ್ಯಾಪ್ತಿಯ ಚರಂಡಿಗಳ ಸ್ವಚ್ಛತೆಗೆ ಜೆಸಿಬಿ ಬಳಕೆ, ಯುಜಿಡಿ ಸ್ವಚ್ಛತೆಗಾಗಿ ಸೆಕ್ಕಿಂಗ್ ಮತ್ತು ಜೆಟ್ಟಿಂಗ್ 3 ವಾಹನಗಳಿವೆ ಎಂದು ಹೇಳಿದರು. ಸರ್, ಈಗ ಏನು ಚಿಕ್ಕಬಳ್ಳಾಪುರ ನಗರ ಹೆಚ್ಚು ಜನಸಂಖ್ಯೆ ಇದ್ದು, ಇವತ್ತು ಏನು ಪ್ರತಿನಿತ್ಯ ನಾವು ಮನೆ ಕಸ ವಿಂಗಡಣೆ ಮಾಡಲಿಕ್ಕೆ ನಮ್ದು ಏನು ವೆಹಿಕಲ್ಸ್ ಇತ್ತು ಅದು ಶಾರ್ಟೇಜ್ ಇತ್ತು. ಅದಕ್ಕೋಸ್ಕರ ನಾವು ಎಲ್ಲ ಸಭೆಯಲ್ಲಿ ಅನುಮತಿ ತೆಗೆದುಕೊಂಡು 11 ಆಟೋ ಟಿಪ್ಪರ್ಸ್ ಡೋರ್ ಟು ಡೋರ್ ಕಲೆಕ್ಷನ್ ಮಾಡಲಿಕ್ಕೆ ಹೊಸ ವೆಹಿಕಲ್ಸ್ ಅನ್ನು ಒಂದು ಟೆಂಡರ್ ಮುಖಾಂತರ ನಾವು ಖರೀದಿ ಮಾಡಿದ್ವಿ. ಈಗ ಅದಕ್ಕೆ 11 ಜನ ಹೊಸದಾಗಿ ಡ್ರೈವರ್ ಅಪಾಯಿಂಟ್ಮೆಂಟ್ ಮಾಡ್ಕೊಬೇಕಾಗಿದೆ. ಅದು ನಮ್ಮ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ನಾವು ಅಪ್ರೂವಲ್ ತೆಗೆದುಕೊಂಡು ಮನೆ ಜಿಲ್ಲಾಧಿಕಾರಿಗಳೇ ಒಂದು ಅಪ್ರೂವಲ್ಗೆ ಕಳಿಸಿದೀವಿ. ಅವರು ಆದೇಶ ಬರ್ತಾ ಇದ್ದಂಗೆ ನಾವು ಒಂದು ಟೆಂಡರ್ ಮಾಡಿಕೊಂಡು ಡ್ರೈವರ್ಸ್ನ ನೇಮಕ ಮಾಡಿಕೊಂಡು ಅದನ್ನ ಇಮಿಡಿಯೇಟ್ ನಗರ ಇದಕ್ಕೆ ಏನು ಪ್ರತಿನಿತ್ಯ ಕೆಲಸ ಮಾಡಲಿಕ್ಕೆ ಒಂದು ಚಾಲನೆಯನ್ನು ಕೊಡ್ತೀವಿ. ಒಂದು ವಾಹನದ ಖರ್ಚು ಎಷ್ಟಾಗಿದೆ ಖರೀದಿ? ಸರ್, ಅದು ಬಂದು 11 ವೆಹಿಕಲ್ ಬಂದು 96 ಲಕ್ಷ ಅಂದಾಜು ವೆಚ್ಚ ಆಗಿದೆ. ಅದು ಏನು SR ದರ ಇರ್ತೈತೆ, ಸರ್ಕಾರಿ SR ದರ, ಆ ನಿಯಮ ಪ್ರಕಾರನೇ ನಾವು ಟೆಂಡರ್ ಕರೆಯೋದೆ. ಅದು ಟಾಟಾ ಮೋಟಾರ್ಸ್ ಅವರೇ ನೇರವಾಗಿ ಕಂಪನಿಯಿಂದಾನೇ ಅವರು ಬಿಡ್ ಮಾಡಿ ಅವರೇ ನೇರವಾಗಿ ವೆಹಿಕಲ್ ಅನ್ನು ನಮಗೆ ಸರಬರಾಜು ಮಾಡಿರ್ತಾರೆ. ಹಳೆ ಗಾಡಿ ಎಷ್ಟು? ಸರ್, ಹಳೆ ಗಾಡಿಗಳು ನಮ್ಮಲ್ಲಿ ಒಂದು 12 ಗಾಡಿಗಳಿದಾವೆ. ಅದಕ್ಕಿಂತ ಮುಂಚೆ ತಂದಿರೋದು ಅದು ಸುಮಾರು ದಿನ ಹಳೇದಾಗಿರೋದ್ರಿಂದ ಅದು ಒಂದು 2-3 ಗಾಡಿ ರಿಪೇರಿ ಬಂದಿದೆ. ಅದು ನಾವು RTO ಅವರು ಅನುಮತಿ ತೆಗೆದುಕೊಂಡು ಅದು ಮತ್ತೆ ಅದು ರನ್ ಮಾಡೋದು ಇಲ್ಲ ಬೇಡ ಅನ್ನೋದು ಅವ್ರ RTO ಅನುಮತಿ ಕೊಟ್ಟಿದ ತಕ್ಷಣ ನಾವು ತೀರ್ಮಾನ ತೆಗೆದುಕೊಬೇಕು. ಸರ್, ನಮ್ಮಲ್ಲಿ JCB 2 ಇದೆ, ಇಟಾಚಿ ಇದೆ. ಇಟಾಚಿ ಬಂದು ನಮ್ಮ 2 ಇಟಾಚಿಗಳಿದಾವೆ. ಅದು ಲ್ಯಾಂಡ್ ಫಿಲ್ ಸೈಟ್ ಅಲ್ಲಿ ಇದೆ. ಪ್ರತಿನಿತ್ಯ 30 ಟನ್ ಗಿಂತ ಹೆಚ್ಚು ಕಸ ಬರ್ತಾ ಇದೆ. ಅದೆಲ್ಲ ನಮ್ಮ ಪುಟ್ಟಿನಲ್ಲಿ ಲ್ಯಾಂಡ್ ಫಿಲ್ ಸೈಟ್ಗೆ ಹೋಗ್ತಿದೆ. ಅಲ್ಲಿ ಎಲ್ಲ ವಿಂಗಡಣೆ ಮಾಡೋ ಅಂತ ಕೆಲಸ ಅಲ್ಲಿ ನಡೀತಾ ಇದೆ. ಮತ್ತೆ ಇಲ್ಲಿ ನಗರ ವ್ಯಾಪ್ತಿಯಲ್ಲಿ ಏನು ದೊಡ್ಡ ಮೋರಿಗಳು ಮತ್ತೆ ಎಲ್ಲೆಲ್ಲಿ ರಸ್ತೆ ಬದಿ
ಒಂದು ಗಿಡಗಂಟೆಗಳು ತೆಗಿಲಿಕ್ಕೆ ನಾವು ಒಂದು JCB ಅನ್ನು ಇಟ್ಕೊಂಡಿದೀವಿ. ಮತ್ತೆ ನಮ್ಮಲ್ಲಿ ಒಂದು 3 UGD ವೆಹಿಕಲ್ಸ್ ಇದೆ, ಜೆಟ್ಟಿಂಗ್ ಮತ್ತೆ ಸೆಕ್ಕಿಂಗ್ ಮಾಡ್ಲಿಕ್ಕೆ. ಈಗ ನಾವು ಏನು ಸುಮಾರು 15 ವರ್ಷ ಆಗಿದೆ ಏನು UGD ಆಗಿ. ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ UGD ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾ ಇದೆ. ಅದನ್ನ ಹಂತವಾಗಿ ಎಲ್ಲ ಬಗೆಹರಿಸಂತ ಕೆಲಸ ಮಾಡ್ತಾ ಇದ್ವಿ. ತಿರ್ಗಾ 30 ಕೋಟಿಗೂ ಹೆಚ್ಚು ಒಂದು UGDಗೆ ಬಿಡುಗಡೆ ಆಗಿದೆ. ಅದು ಹೊಸ STP ಮಾಡಿ ಉಳಿದಿರೋ ಹಣದಲ್ಲಿ ನಗರದಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅದಕ್ಕೆಲ್ಲ ಬಳಸ್ಕೊಳ್ಳೋಣ ಅಂತೇಳಿ ಎಲ್ಲ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ವಿ. UGD ನಿರ್ವಹಣೆಗಾಗಿ ಪ್ರಸ್ತುತ 30 ಲಕ್ಷ ಅನುದಾನ ಬಂದಿದ್ದು ಅಗತ್ಯ ಇರುವ ಕಡೆ ಇದನ್ನು ಬಳಸಲಾಗುವುದು. ಸ್ಥಾಯಿ ಸಮಿತಿ ಸಭೆಯಲ್ಲಿ ಆರೋಗ್ಯಕರ ಚರ್ಚೆಯಾಗಿದೆ. ಎಲ್ಲರೂ ಸೇರಿ ನಗರದ ಅಭಿವೃದ್ಧಿಯತ್ತ ಗಮನ ಹರಿಸಲಾಗುವುದು. ಅನುದಾನ ಕೊರತೆಯಿಂದ BB ರಸ್ತೆ ಅಭಿವೃದ್ಧಿಯಾಗಿಲ್ಲ. ಅನುದಾನ ಬಂದ ಕೂಡಲೇ BB ರಸ್ತೆ ಡಬಲ್ ರಸ್ತೆಯಾಗಿ ಮಾರ್ಪಡಿಸಲಾಗುವುದು. ಅನುದಾನ ಬಂದರೆ ಅಂಗಡಿಗಳವರ ಬಳಿ ಮನವಿ ಮಾಡಿಕೊಂಡು ರಸ್ತೆ ಅಭಿವೃದ್ಧಿ ಮಾಡಲಾಗುವುದೆಂದು ಅಧ್ಯಕ್ಷ ಗಜೇಂದ್ರ ಹೇಳಿದರು. ಅನುದಾನ ಬಂತು ಅಂದ್ರೆ ಚಿಕ್ಕಬಳ್ಳಾಪುರ BB ರಸ್ತೆ ಒಂದು ಒಳ್ಳೆ ಡಬಲ್ ರಸ್ತೆಯಾಗಿ ಒಂದು ಮಾರ್ಪಟ್ಟು ಚಿಕ್ಕಬಳ್ಳಾಪುರ ನಗರ ಜನಕ್ಕೆ ಇನ್ನಷ್ಟು ಹೆಚ್ಚು ಅಂದನ್ನು ಕಾಣಿಸುತ್ತೆ. ಮತ್ತೆ ನಗರ ಯಾರ್ಯಾರು ವೆಹಿಕಲ್ ಓಡಾಡಲಿಕ್ಕೆ ಮತ್ತೆ ಪಾದಚಾರಿಗಳಿಗೆ ಇನ್ನೊಂದಷ್ಟು ಅನುಕೂಲ ಆಗ್ತೈತೆ ಅಂತ. ಸರ್, ಅನುದಾನ ಇಲ್ಲ. ಅನುದಾನ ಇಲ್ದಿರ ನಾವು ಏನು ಮಾತಾಡಿದ್ರು ಅದು ಶೂನ್ಯ, ಸುಮ್ಮನೆ. ಯಾಕಂದ್ರೆ ನಾನು ಮಾತಲ್ಲಿ ಹೇಳಲ್ಲ. ಅನುದಾನ ಏನಾದ್ರು ಬಂತು ಅಂದ್ರೆ ನಾನೇ ಹೋಗಿ ಎಲ್ಲಾ ಅಂಗಡಿಗಳನ್ನು ಮನವಿ ಮಾಡ್ಕೊಂಡು ರಸ್ತೆ ಅಭಿವೃದ್ಧಿ ಮಾಡೋಂಥ ಕೆಲಸನ ನಾವು ಮುಂದಕ್ಕೆ ಹೋಗ್ತೀವಿ. ಅನುದಾನ ಇಲ್ಲ ಅಂದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಹೆತ್ತ ಮಗುವಿನ ಮೃತದೇಹ ತರಲು ಹಣವಿಲ್ಲದ ತಾಯಿಯೊಬ್ಬರು ಸೆರೆಗೊಡ್ಡಿ ಭಿಕ್ಷೆ ಬೇಡಿದ ಮನಕುಲುಕುವ ಘಟನೆ ನಂಜನಗೂಡು ತಾಲೂಕಿನಲ್ಲಿ ನಡೆದಿದ್ದು, ತಾಯಿಯ ಈ ಕೃತ್ಯ ಎಂತಹ ಕಲ್ಲು ಹೃದಯವನ್ನು ಕರಗಿಸುವಂತಿದೆ. ಅಪಘಾತದಲ್ಲಿ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಮಗುವಿನ ಮೃತದೇಹ ತರಲು ಹಣವಿಲ್ಲದೆ ಕುಟುಂಬಸ್ಥರು ಪರದಾಡಿದ್ದಾರೆ. ಮಗುವಿನ ಶವ ಖಾಸಗಿ ಆಸ್ಪತ್ರೆಯಿಂದ ತರಲು ಮಗುವಿನ ದೊಡ್ಡಮ್ಮ ಸೆರೆಗೊಡ್ಡಿ ಭಿಕ್ಷೆ ಬೇಡಿರುವ ಮನಕಲುಕುವ ಘಟನೆ ನಂಜನಗೂಡು ತಾಲೂಕಿನ ಹೆಡತಲೆ ಗ್ರಾಮದಲ್ಲಿ ನಡೆದಿದೆ. ಹೆಡತಲೆ ಗ್ರಾಮದ ಮಹೇಶ್ ಮತ್ತು ರಾಣಿ ಎಂಬ ದಂಪತಿಗಳ 5 ವರ್ಷದ ಮಗು ಆದ್ಯ ನಂಜನಗೂಡು ತಾಲೂಕಿನ ಬದನವಾಳು ಗ್ರಾಮದ ಚಾಮರಾಜನಗರ ಮತ್ತು ನಂಜನಗೂಡು ರಾಷ್ಟ್ರೀಯ ಹೆದ್ದಾರಿಯ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ 2 ಬೈಕ್ಗಳ ನಡುವೆ ಭೀಕರ ಅಪಘಾತ ಸಂಭವಿಸಿತು. ಅಪಘಾತದಲ್ಲಿ ಹೆಮ್ಮರಗಾಲ ಗ್ರಾಮದ 3 ಮತ್ತು ಹೆಡತಲೆ ಗ್ರಾಮದ ಮಹೇಶ್, ರಾಣಿ ಎಂಬ ದಂಪತಿಗಳು ಸೇರಿ ಮಗುವಿಗೂ ಗಂಭೀರ ಗಾಯಗಳಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ 5 ವರ್ಷದ ಆದ್ಯ ಎಂಬ ಮಗು ಮೃತಪಟ್ಟಿದೆ. ಮಗುವಿನ ತಂದೆ ತಾಯಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ಮೃತಪಟ್ಟಿರುವ ಮಗುವಿನ ಶವ ತರಲು ಮೈಸೂರಿನ ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ವೆಚ್ಚ ಸುಮಾರು 1.5 ಲಕ್ಷ ಕಟ್ಟಿ ನಂತರ ಶವ ತೆಗೆದುಕೊಂಡು ಹೋಗುವಂತೆ ಕುಟುಂಬಸ್ಥರಿಗೆ ಆಸ್ಪತ್ರೆ ಸಿಬ್ಬಂದಿ ತಾಕೀತು ಮಾಡಿದ್ದಾರೆ. ಅಷ್ಟೊಂದು ಹಣ ಬಡ ಕುಟುಂಬ ಕಟ್ಟಲಾಗದೆ ತಮ್ಮ ಗ್ರಾಮಕ್ಕೆ ಬಂದ ಮೃತಪಟ್ಟ ಮಗುವಿನ ದೊಡ್ಡಮ್ಮ ಮಂಗಳಮ್ಮ ಗ್ರಾಮದ ಪ್ರತಿ ಮನೆ ಮುಂದೆ ಹೋಗಿ ಸೆರೆಗೊಟ್ಟಿ ಭಿಕ್ಷೆ ಬೇಡಿಕೊಂಡು ಸುಮಾರು 80,000 ಸಂಗ್ರಹಿಸಿದ್ದಾಳೆ. ಭಿಕ್ಷೆ ಬೇಡುತ್ತಿರುವ ದೃಶ್ಯ ಕಂಡು ಗ್ರಾಮಸ್ಥರು ಕಣ್ಣೀರಿಟ್ಟಿದ್ದಾರೆ. ನೊಂದ ಕುಟುಂಬಕ್ಕೆ ಗ್ರಾಮದ ಪ್ರತಿ ಕುಟುಂಬಸ್ಥರು ಹಣ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಮಾನವೀಯತೆ ಇಲ್ಲದ ಖಾಸಗಿ ಆಸ್ಪತ್ರೆ ಸಾವಿನಲ್ಲೂ ಸುಲಿಗೆ ಮಾಡುತ್ತಿರುವ ಈ ನಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಕುಮಾರ್, CTV ನ್ಯೂಸ್, ನಂಜನಗೂಡು.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಜಿಲ್ಲೆಯ ತೋಟಗಾರಿಕಾ ರೈತನ ನಸೀಬೆ ಸರಿಯಿಲ್ಲ. ಈ ಹಿಂದೆ ವರಮಹಾಲಕ್ಷ್ಮಿ ಹಬ್ಬ, ಶ್ರಾವಣ ಮಾಸ, ಗೌರಿ ಗಣೇಶ ಹಬ್ಬದ ವೇಳೆ ಎಲ್ಲಾ ಹೂವಿಗೂ ಉತ್ತಮ ಬೆಲೆ ಇತ್ತು. ಆದರೆ ಅದೇ ಸಮಯಕ್ಕೆ ಬಂದ ಮಳೆ ಹೂವನ್ನು ತೋಟದಲ್ಲಿಯೇ ಕೊಳೆಯುವಂತೆ ಮಾಡಿ ರೈತನಿಗೆ ನಿರಾಸೆ ಮೂಡಿಸಿತು. ಇದೀಗ ಮಳೆ ಬಿಡುವು ನೀಡಿದೆ, ಆದರೆ ಮಾರುಕಟ್ಟೆಯಲ್ಲಿ ಹೂ ಕೇಳೋರೇ ಇಲ್ಲ. ಇದರಿಂದ ಹೂವಿನ ರೈತನ ಬದುಕು ಬೀದಿಗೆ ಬರುವಂತಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ತೋಟಗಾರಿಕಾ ಬೆಳೆಗಳಿಗೆ ರಾಜಧಾನಿ. ಇಲ್ಲಿ ಹಣ್ಣು, ಹೂವು, ತರಕಾರಿ ಸೇರಿದಂತೆ ಎಲ್ಲಾ ರೀತಿಯ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕಾ ರೈತನ ನಸೀಬು ತುಂಬಾ ಹದಗೆಟ್ಟಿದೆ. ದ್ರಾಕ್ಷಿಗೆ ಬೆಲೆ ಇಲ್ಲದೆ ತೋಟದಲ್ಲೇ ಕೊಳೆತ ವಿಚಾರ ನಿಮಗೆ ನೆನಪಿರಬಹುದು. ನಂತರ ಡ್ರ್ಯಾಗನ್ ಫ್ರೂಟ್ ಕೇಳೋರಿಲ್ಲದೆ ಬೀದಿಗಳಲ್ಲಿ ಮಾರಾಟ ಮಾಡಿದ್ದೂ ನೋಡಿರಬಹುದು. ಮಾವು ಕೇಳೋರೇ ಇಲ್ಲದೆ ತಿಪ್ಪಿಗೆ ಹಾಕಿದ್ದೂ ಆಯಿತು. ಇದೀಗ ಆ ಸರತಿ ಹೂ ಬೆಳೆಗಾರನಿಗೆ ಬಂದಿದೆ. ಪ್ರಸ್ತುತ ಹೂ ಕೇಳೋರಿಲ್ಲದೆ ಟನ್ಗಟ್ಟಲೆ ಹೂವನ್ನು ತಿಪ್ಪಿಗೆ ಹಾಕಲಾಗುತ್ತಿದೆ.
ಗೌರಿ ಗಣೇಶ ಮತ್ತು ಶ್ರಾವಣ ಮಾಸದಲ್ಲಿ 300 ರೂಪಾಯಿ ಇದ್ದ ಸೇವಂತಿಗೆ, ಗುಲಾಬಿ ಹೂವಿನ ಬೆಲೆ ಇದೀಗ 2 ರೂಪಾಯಿಗೂ ಕೇಳೋರಿಲ್ಲವಾಗಿದ್ದಾರೆ. ಉತ್ತಮ ಗುಣಮಟ್ಟದ ಗುಲಾಬಿ 10 ರೂಪಾಯಿಗೆ ಖರೀದಿಸಲಾಗುತ್ತಿದೆ. ಇನ್ನು ಸೇವಂತಿಗೆ ಮತ್ತು ಚೆಂಡು ಹೂವು ಉಚಿತವಾಗಿ ನೀಡಿದರೂ ಪಡೆಯೋರಿಲ್ಲವಾಗಿದ್ದಾರೆ. ಪ್ರಸ್ತುತ ಹೂ ಕೊಯ್ಲು ಮಾಡುವ ಆಳುಗಳಿಗೆ ನೀಡುವ ಕೂಲಿಯೂ ಬಾರದ ಸ್ಥಿತಿ ರೈತನಿಗೆ ಎದುರಾಗಿದ್ದು, ಇದರ ಸಹವಾಸವೇ ಬೇಡ ಎಂದು ತೋಟಗಳಲ್ಲಿಯೇ ಕೊಳೆಯಲು ಬಿಡಲಾಗಿದೆ. ಈ ವಿಚಾರ ತಿಳಿಯದೆ ಕೊಯ್ಲು ಮಾಡಿ ಮಾರುಕಟ್ಟೆಗೆ ತಂದ ರೈತರು ಗ್ರಾಹಕರಿಲ್ಲದೆ ತಂದ ಸಾಗಾಟದ ವೆಚ್ಚವೂ ಬಾರದೆ ಅಲ್ಲಿಯೇ ಸುರಿದು ಹೋಗುತ್ತಿದ್ದಾರೆ. ಈ ಕುರಿತು ಹೂವಿನ ರೈತ ರಾಮಂಜಿನಪ್ಪ ಮಾತನಾಡಿ, ರೈತರು ಎಲ್ಲರೂ ಹೂ ಬೆಳೆದ ಪರಿಣಾಮ ಇದೀಗ ಹೂವಿನ ಬೆಲೆ ಪಾತಾಳಕ್ಕೆ ಕುಸಿದಿದೆ. ಬೆಲೆ ಇಲ್ಲದೆ ಹೂ ಬೆಳೆಗಾರನ ಬದುಕು ಬೀದಿಗೆ ಬಂದಿದೆ. ಕೆಜಿ ಹೂವು 5 ರೂಪಾಯಿಗೆ ಕೇಳೋರಿಲ್ಲ. ಹೂ ಬಿಡಿಸೋ ಕೂಲಿಯೂ ಸಿಗುತ್ತಿಲ್ಲ. ಗೌರಿ ಗಣೇಶ ಹಬ್ಬದ ವೇಳೆ 4-5 ದಿನ ಉತ್ತಮ ಬೆಲೆ ಇತ್ತು. ಇದೀಗ ಹೂವಿನ ಬೆಲೆ ಪಾತಾಳಕ್ಕೆ ಕುಸಿದಿದೆ. ರೈತರು ತೋಟಗಳಲ್ಲಿಯೇ ಬಿಟ್ಟಿದ್ದಾರೆ. ಸರ್ಕಾರದಿಂದ ಹೂ ಬೆಳೆಗಾರನಿಗೆ ಯಾವುದೇ ಸಹಕಾರ ಅಥವಾ ಪರಿಹಾರ ಸಿಗುತ್ತಿಲ್ಲ. ಹಬ್ಬಗಳ ಸಮಯದಲ್ಲಿ ಮಳೆ ಬಂದ ಕಾರಣ ಹೂವು ಕೊಳೆತು ಕೈಗೆ ಸಿಗಲಿಲ್ಲ. ಇದೀಗ ಬೆಲೆ ಇಲ್ಲದೆ ಹೂ ಬೆಳೆಗಾರನ ಸಂಕಷ್ಟ ಎದುರಾಗಿದೆ ಎಂದು ಅಳಲು ತೋಡಿಕೊಂಡರು. ಇದು ಏನಾಯ್ತಪ್ಪ ಅಂತಂದರೆ, ನಮ್ಮ ರೈತರಲ್ಲೇ ಒಂದು ಛಲ ಬಂದುಬಿಟ್ಟೈತೆ. ಯಾರು ಮುಂದೆ ಹೋಗ್ತಾರೋ ನಾವು ಹಿಂದೆ ಹೋಗ್ಬೇಕು ಅಂತ ಪಕ್ಕಕ್ಕೆ ಹೋಗೋಣ ಅನ್ನಲ್ಲ. ಹೂವು ಅಂತ ಹೇಳ್ಬಿಟ್ಟು ಎಲ್ಲ ಹೂವು ಹಾಕ್ಬಿಟ್ರು. ಯಾವಾಗ ವರ್ಷಕ್ಕೆ ಒಂದು 3 ಸತಿ 3 ತಿಂಗಳು ರೇಟ್ ಇರ್ತಾರೆ. ಆ 3 ತಿಂಗಳಲ್ಲಿ ಯಾರು ದುಡ್ಡು ಬರ್ತೈತೆ ಅವನಂತ ಬಚಾವು. ಇದು ನೋಡಿ, ಈಗ ಈ ಪಿತೃಪಕ್ಷ ಬಂದಮೇಲೆ 5 ರೂಪಾಯಿ 10 ರೂಪಾಯಿ ಕೇಳೋರು. ಚೆಂಡು ಅದು 100-150 ರೂಪಾಯಿ ಹೋಗ್ತಾಯಿತ್ತು. ಈಗ 5 ರೂಪಾಯಿ ಕೇಳೋರಿಲ್ಲ. ಅದು ನಮ್ಮ ರೈತ ಅರ್ಥ ಮಾಡ್ಕೊಳ್ಳೋದು. ಬ್ಯಾಚು ಬೆಟ್ ಹಾಕೋಣ ಅನ್ನಲ್ಲ. ಯಾರೋ ಒಬ್ರು ಹಾಕ್ತದೆ, ಎಲ್ಲರೂ ಅದನ್ನೇ ಹಾಕ್ಬಿಡೋದೆ. ಹಿಂಗೆ ಆಗ್ಬಿಟ್ಟು ನಮ್ಮ ರೈತರಿಗೆ ಭಾರಿ ಸಂಕಷ್ಟ ಆಗ್ಬಿಟ್ಟದೆ. ಈಗ ಹಾಕಿದ್ದು ಕೂಲಿ ಕೂಡ ಬರ್ತಾಯಿಲ್ಲ. ನಾವು ಬಿಡಿಸ್ತೀವಲ್ಲ, ಹಾಕಿದ್ದು ವ್ಯವಸಾಯ ಮೊದಲು ಇನ್ನೊಂದು ಬಿತ್ತೋದು ಬಿಡು, ಈ ಕೂಲಿಯವ್ರು ಕರ್ಕೊಂಡು ಅವ್ರು ಕೂಲಿ ಕೊಟ್ಟು ಬಿಡಿಸೋ ಕೂಲಿ ಕೂಡ ಬರ್ತಾಯಿಲ್ಲ. ಅದರಿಂದ ನಮ್ಮ ರೈತರಿಗೆ ಭಾರಿ ಕಷ್ಟ ಆಗೈತೆ. ಇನ್ನು ಗಣೇಶ ಹಬ್ಬಕ್ಕಂತೂ ಒಂದು 4-5 ದಿನ ಇತ್ತು ಅಷ್ಟೇ ರೇಟಿ. ಸಾರಿ, ಇನ್ನೊಳು ಇದು ಸುಮಾರು ದಿನದ ಸ್ವಲ್ಪ ಹೆಚ್ಚು ಕಮ್ಮಿ ಹೇಳ್ಕೊಂಡು ಬರ್ತಾ ಇತ್ತು. ಏನು ಭಾರಿ ಡೌನ್ ಆಗ್ಬಿಡ್ತು ಈಗ. ಅದು ನಮ್ಮ ರೈತರಿಗೆ ಭಾರಿ ಕಷ್ಟ ಆಗೈತೆ. ಇನ್ನೇನು ನಮ್ಮ ರೈತರು ಯಾರೋ ಅವ್ರು ಕೇಳೋರು ಮಾರ್ಕೆಟ್ ತಗೊಂಡೋದ್ರು ಕೂಡ ಪಾಪ ಅವ್ರು ಓದುತ್ತಾನೆ ಅವ್ರು ಹಾಕೋದು ಅಲ್ಲಿ ಅವ್ರು ಎತ್ತಾಕೋ ಮತ್ತೆ ಅವ್ರು ಕೂಲಿ ಕೊಡಬೇಕು ಅಲ್ಲಿ. ಅದು ನಮ್ಮ ರೈತರು ಕೆಲವು ಜನ ಅಲ್ಲೇ ತಡಲಲ್ಲೇ ಎತ್ತಿ ಪಕ್ಕ ಬಿಸಾಕ್ತಾ ಇದ್ದಾರೆ. ಅದರಿಂದ ಏನೋ ಸರ್ಕಾರ ಏನು ಮಾಡ್ತೈತೆ, ನಾವು ಸುಮ್ಮನೆ ಕೇಳ್ತೀವಿ ಅಷ್ಟೇ, ಬೆಂಬಲ ಬೆಲೆ ಕೊಡ್ರಿ ಅಂತ ಕೊಡ್ತೀವಿ ಅಂತಾರೆ, ಕೊಡಲ್ಲ. ಇದು ದೊಡ್ಡತನ. ನಾವು ನಮ್ಮ ರೈತರ ಕಡೆ ನೋಡೋರು ಇಲ್ಲ, ಸರ್ಕಾರದ ನಮ್ಮ ರೈತರ ಕಡೆ ನೋಡೋನ್ನೋರೇ ಇಲ್ಲ. ಸಂಕಷ್ಟ ಏನಪ್ಪ. ಈಗ ಕೆಲವು ರೈತರು ಮನೆ ಈಚೆಗೆ ಬರ್ತಾ ಇಲ್ಲ, ಮರ್ಯಾದಕ್ಕೆ ಭಯಪಟ್ಟು ಇಲ್ಲಿ ಸಾಲ ಮಾಡಿರ್ತಾರೆ. ನಾನೇ ವ್ಯವಸಾಯ ಅಂಗಡಿಗಳಲ್ಲಿ ಸಾಲ ಮಾಡಿದ್ದೀನಿ. ಮನೆ ಸ್ವಲ್ಪ ಒಂದು ಕೃಷಿ ಅಂತ ಮಾಡ್ತಿದ್ದೀನಿ, ಮಳೆ ಬಂದುಬಿಡ್ತು, ಎಲ್ಲ ಏನು ಕೊಯ್ಬೇಕು ಕೆಂಪಗಾಗೋಯ್ತು. ಸುಮಾರು ಒಂದು 2 ಟನ್ ಕೊಯ್ದು ಬಿಸಾಕ್ತು. ಆ ಟೈಮ್ನಾಗ 400-500 ರೂಪಾಯಿ ಇತ್ತು 1 kg ರೇಟ್ ಬಂದು. ಆ 2 ಟನ್ ಸಿಕ್ಕಿತ್ತು ನನಗೆ 1 ಲಕ್ಷ ಬರೋದು. ಕನಿಷ್ಠ ಹೋಗಿ 2 ಲಕ್ಷನ ಬರಲಿಲ್ಲ. ಇನ್ನು ಹೂವಿನ ರೈತರ ಸಂಘ ಅಧ್ಯಕ್ಷ ರವೀಂದ್ರ ಮಾತನಾಡಿ, ಪ್ರಸ್ತುತ ಪಿತೃಪಕ್ಷ ಆರಂಭವಾದಾಗಲಿಂದ ಹೂ ಕೇಳೋರಿಲ್ಲ. ಸೇವಂತಿಗೆ, ಗುಲಾಬಿ 10 ರೂಪಾಯಿಗೆ ಮಾರಾಟವಾದರೆ ಚೆಂಡು ಹೂವು ತಿಪ್ಪಿಗೆ ಹಾಕಲಾಗುತ್ತಿದೆ. ಆಂಧ್ರಪ್ರದೇಶ ಸೇರಿದಂತೆ ಇತರೆ ಮಾರುಕಟ್ಟೆಗಳಲ್ಲಿ ಚಿಕ್ಕಬಳ್ಳಾಪುರದ ಹೂವಿಗೆ ಉತ್ತಮ ಬೇಡಿಕೆ ಇತ್ತು. ಆದರೆ ಈಗ ಆಂಧ್ರದಲ್ಲಿಯೂ ಹೂ ಕೇಳೋರಿಲ್ಲ. ಹೂ ಕೊಯ್ಲು ಮಾಡುವ ಕೂಲಿ, ಸಾಗಿಸುವ ಬಾಡಿಗೆಯೂ ಸಿಗುತ್ತಿಲ್ಲ. ಟನ್ಗಟ್ಟಲೆ ಹೂವು ತಿಪ್ಪಿಗೆ ಎಸೆಯಲಾಗುತ್ತಿದೆ. ಅಮಾವಾಸ್ಯೆಯವರೆಗೂ ಇದೇ ಸ್ಥಿತಿ ಮುಂದುವರಿಯಲಿದೆ ಎಂದು ವ್ಯಾಪಾರಸ್ಥರು ಹೇಳುತ್ತಿದ್ದಾರೆ. ಗೌರಿ ಗಣೇಶ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ವೇಳೆ ರೈತರಿಗೆ ಸ್ವಲ್ಪ ಹಣ ಕೈಗೆ ಬಂತು. ಅದರ ನಂತರ ಹೂ ಬೆಳೆಗಾರನಿಗೆ ಕಣ್ಣೀರೇ ಗತಿ ಎಂಬ ಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಪಿತೃಪಕ್ಷಗಳು ಸ್ಟಾರ್ಟ್ ಆದಾಗಿಂದ ಏನು ಹೂವುಗಳ ರೇಟ್ ಬೆಲೆಗಳೇ ಇಲ್ಲ, ನಿಲ್ಲು ಆಗೋಗಿದೆ. ಗಣೇಶನ ಬಿಟ್ಟಾಗಿಂದನೂ ಅಷ್ಟೇ, ಪಿತೃಪಕ್ಷ ಸ್ಟಾರ್ಟ್ ಆಗಿಂದನೂ ಮತ್ತು ನೆಕ್ಸ್ಟ್ ಅಮಾವಾಸ್ಯೆ ಬರೋವರೆಗೂ ಯಾವುದೇ ಕಾರಣಕ್ಕೂ ಏನು ರೇಟೂ ಇಲ್ಲ. ಚಾಮಂತಿಗೆ ಬಂದ್ಬಿಟ್ಟು 10 ರೂಪಾಯಿಂದ 20 ರೂಪಾಯಿ, ರೋಸು ಹೂವು ಬಂದು 10 ರೂಪಾಯಿಂದ 20 ರೂಪಾಯಿ, ಚೆಂಡು ಹೂವೆಲ್ಲ ನೋ ಸೇಲ್ಸೇ ಇಲ್ಲ. ಅವೆಲ್ಲ ಆಚೆ ಬಿಸಾಕ್ತಾ ಇದೀವಿ. ಮತ್ತು ಚೆನ್ನಾಗಿರೋ ಹೂಗಳು ಮಾತ್ರ ಹೋಗ್ತಾ ಇದೆ. ಸ್ವಲ್ಪ ತ್ಯಾವ ಇರೋದು ಇಂಥವೆಲ್ಲ ಎಲ್ಲೂ ಹೋಗ್ತಾನೆ ಇಲ್ಲ. ಎಲ್ಲ ಆಚೆ ಕಡೆ ಬಿಸಾಕ್ಬಿಟ್ಟು ರೈತರಿಗೆ ಬ್ಯಾಗ್ 100 ರೂಪಾಯಿ 200 ರೂಪಾಯಿ ಕೊಟ್ಬಿಟ್ಟು ನಾವೇ ಆಚೆ ಕಡೆ ಬಿಸಾಕ್ಬಿಟ್ಟು ಕಳಿಸ್ಬಿಡ್ತಾ ಇದೀವಿ. ನಾವು ಆಚೆ ಕಡೆ ಎಲ್ಲನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಈ ಟೈಮಲ್ಲಿ ಪಿತೃಪಕ್ಷಗಳು ಅಂತೆಲ್ಲ ಹೈದರಾಬಾದು, ವಿಜಯವಾಡ ಮತ್ತು ರಾಜಮಂಡ್ರಿ ಮತ್ತು ಗೌರಿಬಿದನೂರು, ಮಂಚನಹಳ್ಳಿ ಈ ಥರ ಈ ಕಡೆ ಎಲ್ಲೆಲ್ಲ ಬೆಂಗಳೂರು ಈ ಕಡೆ ಎಲ್ಲ ಕಳಿಸ್ತಾ ಇರ್ತೀವಿ.
ಇದ್ದೀವಿ. ಆದರೆ ಅವರು ಕೂಡ ಏನು ಸೇಲ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಕಳಿಸಿರೋ ಹೂಗಳನ್ನು ಎತ್ತಿ ಆಚೆ ಬಿಸಾಕ್ಬಿಟ್ಟು ವಾಟ್ಸಪ್ಪಲ್ಲಿ ಕಳಿಸೋಣ, ಬಾಡಿಗೆ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಆಚೆ ಬಿಸಾಕ್ತಾ ಇದ್ದಾರಂತೆ. ಯಾವುದೇ ಕಾರಣಕ್ಕೂ ರೇಟ್ ಮಾತ್ರ ಇವಾಗ ಪಿತೃಪಕ್ಷ ಆಗೋವರೆಗೂ ರೇಟ್ ಇರೋದೇ ಇಲ್ಲ. ಆದರೆ ರೈತರಿಗಂತೂ ತುಂಬ ನಷ್ಟ ಆಗ್ತಾ ಇದೆ. ಯಾಕೆಂದರೆ ಅವ್ರಿಗೆ ಕೂಲಿ ಕೊಯ್ಯೋದಕ್ಕೆ ಕೊಡಬೇಕು, ಮತ್ತು ಅಲ್ಲಿಂದ ಎತ್ಕೊಂಡ್ಬರೋದಕ್ಕೆ ಪೆರೇಸಂದ್ರ, ಬಾಗೇಪಲ್ಲಿ ಈ ಕಡೆಯಿಂದ ಎಲ್ಲ ಬರ್ತಾರೆ. ಅವ್ರಿಗೆಲ್ಲ ಇದು ಬಾಡಿಗೆ ದುಡ್ಡು ಕೂಡ ಬರ್ತಾ ಇಲ್ಲ. ಅವ್ರು ನಾವು 150 ಏನೋ ಕೊಟ್ಬಿಟ್ಟು ಬಾಡಿಗೆ ಇದು ಪೆಟ್ರೋಲ್ ದುಡ್ಡು ಕಟ್ಬಿಟ್ಟು ಕಳಿಸ್ಬಿಡ್ತಾ ಇದ್ದೀವಿ. ನಾವೇ ಆಚೆ ಬಿಸಾಕ್ತಾ ಇದ್ದೀವಿ, ಎಲ್ಲ ತೋಟಗಳಿಗೆ ಅಲ್ಲಿ ಇಲ್ಲಿ ತಗೊಂಡೋಗಿ ಹಾಕ್ತಾ ಇದ್ದೀವಿ. ಮತ್ತು ಇಲ್ಲೇ ಆಚೆ ಕಡೆನೇ ಸುಮಾರು ಟನ್ನುಗಳು ಆಚೆ ಬಿಸಾಕ್ತಾ ಇದ್ದೀವಿ. ಮತ್ತು ವರ್ತಕರಿಗೂ ಕೂಡ ಇವಾಗ ಏನು ವ್ಯಾಪಾರ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಯಾರೂ ಬರ್ತಾ ಇಲ್ಲ. ನಾವೇ ಬಲವಂತ ಮಾಡಿ ಕಳಿಸ್ರೇನು ಕೂಡ ಯಾವುದು ಬರ್ತಾ ಇಲ್ಲ. ಅದಕ್ಕೆ ರೈತರಿಗೂ ವರ್ತಕರಿಗೂ ಯಾರಿಗೂ ಕೂಡ ಈ 15 ದಿವಸ ಮಾತ್ರ ಏನೇ ಹೂಗಳು ರೇಟ್ ಬೆಲೆ ಇಲ್ದಿದ್ದಕ್ಕೆ ಎಲ್ಲರಿಗೂ ನಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭ ತಿಳ್ತಾ ಇದೆ. ಅದರಲ್ಲಿ ಮಳೆ ಬೇರೆ ಬಿಡ್ತಾ ಇದೆ. ಮತ್ತು ಮೊದಲು ಒಂದು ಸುಮಾರು ದಿವಸ 15 ದಿವಸ 20 ದಿವಸ 1 ತಿಂಗಳವರೆಗೂ ಮಳೆಗಳು ಬೆಳೆ ಬಂದು ಅವಾಗಲೂ ಸ್ವಲ್ಪ ಲಾಸ್ ಆಯಿತು. ಸ್ವಲ್ಪ ಬೆಳೆದಿರೋರಿಗೆ ಸುಮಾರು ಗಣೇಶ ಹಬ್ಬಕ್ಕೆ ಮತ್ತು ವರಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಕಾಸಾಯಿತು. ಮತ್ತು ಇವಾಗಂತೂ ತುಂಬ ಲಾಸ್ ಆಗ್ತಾಯಿದೆ. ಮತ್ತು ಇನ್ನು ಈ 15 ದಿವಸ ಅಮಾವಾಸ್ಯೆಯಿಂದ ಆಗೋದ್ಮೇಲೆ ದಸರಾ ಹಬ್ಬ ಮತ್ತು ಅಮಾವಾಸ್ಯೆ ಹಬ್ಬ ಇವೆಲ್ಲ ಬರ್ತೈತೆ, ದೀಪಾವಳಿ ಹಬ್ಬ, ಅವಾಗೆಲ್ಲ ಸ್ವಲ್ಪ ಏನೋ ಕಾಸಾಗ್ಬೋದು. ಸಬ್ಬಿ ಚಿಕ್ಕ ಮಳೆ ಇಲ್ಲದ ಇದ್ದರೆ ಪರವಾಗಿಲ್ಲ ಅನ್ನಿಸ್ತೈತೆ. ಒಟ್ಟಿನಲ್ಲಿ ಜಿಲ್ಲೆಯ ಹೂವು, ಹಣ್ಣು, ತರಕಾರಿ ರೈತರ ಪಾಡು ತೀವ್ರ ಹದಗೆಟ್ಟಿದ್ದು, ಸರ್ಕಾರ ತೋಟಗಾರಿಕಾ ರೈತರಿಗೆ ಯಾವುದೇ ರೀತಿಯ ಪರಿಹಾರ ನೀಡುತ್ತಿಲ್ಲ ಎಂಬ ಅಸಮಾಧಾನ ರೈತರಲ್ಲಿದೆ. ಆದರೆ ಪ್ರಸ್ತುತ ಸರ್ಕಾರದ ಬಳಿ ಹಣವೇ ಇಲ್ಲದಿರುವಾಗ ತೋಟಗಾರಿಕಾ ರೈತರ ನೆರವಿಗೆ ಧಾವಿಸುವ ಯಾವುದೇ ಸೂಚನೆಗಳು ಇಲ್ಲವಾಗಿದ್ದು, ರೈತರ ಸಂಕಷ್ಟಕ್ಕೆ ನೆರವಾಗುವವರೇ ಇಲ್ಲದೆ ಮತ್ತಷ್ಟು ಸಂಕಷ್ಟ ಎದುರಿಸುವಂತಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಂದಾಯ ಅಧಿಕಾರಿ ಸಿಬ್ಬಂದಿ ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದು, ಮೃತಪಟ್ಟ ಹಿರಿಯರ ಹೆಸರಿನಲ್ಲಿರುವ ಆಸ್ತಿಗಳ ದಾಖಲೆಗಳನ್ನು ಕುಟುಂಬದ ವಾರಸುದಾರರ ಹೆಸರಿಗೆ ಮಾಡಿಸಿಕೊಂಡು ನಿಮ್ಮ ಆಸ್ತಿಯನ್ನು ಸುಭದ್ರವಾಗಿಸಿಕೊಳ್ಳಿ, ದಾಖಲೆಗಳನ್ನು ಜೋಪಾನ ಮಾಡಿಕೊಳ್ಳಿ ಎಂದು ತಹಸೀಲ್ದಾರ್ ಗಗನ ಸಿಂಧು ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇದ್ಲೂಡು ಗ್ರಾಮದಲ್ಲಿ ಕಂದಾಯ ಇಲಾಖೆಯಿಂದ ಪಾವತಿ ಆಂದೋಲನ ಕುರಿತು ಗ್ರಾಮಸ್ಥರಲ್ಲಿ ಅರಿವು ಮೂಡಿಸಿ ಮಾತನಾಡಿದ ತಹಸೀಲ್ದಾರ್ ಗಗನ ಸಿಂಧು, ತಾಲೂಕಿನಲ್ಲಿ ಅನೇಕ ಕುಟುಂಬಗಳಿಗೆ ಸಂಬಂಧಿಸಿದ ಆಸ್ತಿಗಳ ದಾಖಲೆಗಳು ಮೃತಪಟ್ಟ ಹಿರಿಯರ ಹೆಸರಿನಲ್ಲೇ ಇವೆ. ಮೃತಪಟ್ಟು ವರ್ಷಗಳೇ ಕಳೆದಿದ್ದರೂ ಆ ಆಸ್ತಿಯ ದಾಖಲೆಗಳನ್ನು ಅವರ ಮಕ್ಕಳು, ಮೊಮ್ಮಕ್ಕಳ ಹೆಸರಿಗೆ ಬದಲಾವಣೆ ಆಗಿರುವುದಿಲ್ಲ ಎಂದರು. ಇದರಿಂದ ಆಸ್ತಿಯ ವಿಭಾಗ ಮಾಡಿಕೊಳ್ಳುವುದು, ಪಾಲುದಾರಿಕೆ ಮಾಡಿಕೊಳ್ಳಲು ಮಾರಾಟ ಮಾಡುವುದು, ಬ್ಯಾಂಕಿನಲ್ಲಿ ಅಡ ಇಟ್ಟು ಸಾಲ ಪಡೆಯುವುದು, ಆಸ್ತಿ ದಾಖಲೆಗಳನ್ನು ಭದ್ರಪಡಿಸಿಕೊಳ್ಳುವ ಕೆಲಸ ಆಗುತ್ತಿಲ್ಲ. ಇದರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ ಎಂದರು. ಹೇಳೋದ್ರಿಂದ ಲ್ಯಾಪ್ಟಾಪ್ ಅಲ್ಲೇ ನಾವ್ ಏನಿದೆ ಮುಂಚೆ ಮಾಡ್ತಿದ್ವಿ. ಮುಂಚೆ ಅಂದ್ರೆ ಮ್ಯಾನ್ಯುಯಲ್ ಆಗಿ ನಾವು ಪೇಪರ್ ಅಲ್ಲಿ ಬರೆದ್ಬಿಟ್ಟು ಇದು ಮಾಡ್ತಿದ್ವಿ. ಇವಾಗೆಲ್ಲ ಆನ್ಲೈನ್ ಅಪ್ಲಿಕೇಶನ್ ಅಲ್ಲೇ ಆಗಿರೋದ್ರಿಂದ ಆನ್ಲೈನ್ ಅಲ್ಲಿ ಎಷ್ಟು ಜನದ ಅರ್ಜಿ ಬಂದಿದೆ, ಎಷ್ಟು ಜನದ ಪ್ರೊಸೆಸ್ ಆಗಿದೆ, ಯಾವ ಹಂತದಲ್ಲಿದೆ ಅಂತ ಗೊತ್ತಾಗುತ್ತೆ. ಗ್ರಾಮದಲ್ಲಿ ಸುತ್ತಾಡಿ ಪಾವತಿ ಖಾತೆ ಬಗ್ಗೆ ಕಂದಾಯ ಇಲಾಖೆ ಸಿಬ್ಬಂದಿ ಮಾಹಿತಿ ನೀಡಿದಾರ. ಪಾವತಿ ಖಾತೆ ಎಂದರೆ ಏನು ಎಂದು ಗ್ರಾಮದ ಹಲವರನ್ನು ಕೇಳಿ ತಿಳಿದುಕೊಂಡರು. ಪಾವತಿ ಖಾತೆ ಆಂದೋಲನದ ಬಗ್ಗೆ ಕಂದಾಯ ಇಲಾಖೆ ಸಿಬ್ಬಂದಿ ನಮಗೆ ತಿಳಿಸಿದ್ದರು ಎಂದು ಗ್ರಾಮಸ್ಥರು ತಿಳಿಸಿದರು. ಪಾವತಿ ಖಾತೆ ಆಂದೋಲನಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದ್ದಲ್ಲಿ ಹೇಳಿ ಎಂದು ಕೆಲ ಕಾಲ ಗ್ರಾಮಸ್ಥರೊಂದಿಗೆ ಚರ್ಚಿಸಿದರು. ಪಾವತಿ ಖಾತೆ ಆಂದೋಲನದ ಬಗ್ಗೆ ಆಟೋದಲ್ಲಿ ಧ್ವನಿವರ್ಧಕ ಮೂಲಕ ಪ್ರಚಾರ ಮಾಡಿ ಗ್ರಾಮಸ್ಥರಲ್ಲಿ ಅರಿವು ಮೂಡಿಸಲಾಯಿತು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಗೌರಿಬಿದನೂರು ನಗರದ ಬೈಪಾಸ್ ಗಣೇಶೋತ್ಸವ ಸಮಿತಿಯಿಂದ 22ನೇ ವಾರ್ಷಿಕೋತ್ಸವದ ಅಂಗವಾಗಿ ಪ್ರತಿಷ್ಠಾಪಿಸಿರುವ 22ನೇ ಶ್ರೀ ಪ್ರಣವ ರುದ್ರ ಗಣಪತಿಯನ್ನು ಸೆಪ್ಟೆಂಬರ್ 14ರಂದು ಭಾನುವಾರ ವಿಜೃಂಭಣೆಯ ಮೆರವಣಿಗೆಯ ಮೂಲಕ ಗಂಗಾ ವಿಲೀನ ಮಾಡುವುದಾಗಿ ಸಮಿತಿ ಅಧ್ಯಕ್ಷ ರವಿಕುಮಾರ್ ತಿಳಿಸಿದರು.
ಗೌರಿಬಿದನೂರು ನಗರದ ಬೈಪಾಸ್ ಗಣೇಶೋತ್ಸವ ಸಮಿತಿ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ರವಿಕುಮಾರ್ ಅವರು, ಕಳೆದ 22 ವರ್ಷಗಳಿಂದ ಶ್ರದ್ಧಾಭಕ್ತಿಯಿಂದ ಗಣೇಶೋತ್ಸವ ಹಮ್ಮಿಕೊಳ್ಳಲಾಗುತ್ತಿದ್ದು, ಈ ಬಾರಿಯೂ ವಿಜೃಂಭಣೆಯ ಗಣೇಶೋತ್ಸವ ನಡೆಯಲಿದೆ. 19 ದಿನಗಳ ಕಾಲ ಶ್ರೀ ಪ್ರಣವರುದ್ರ ಗಣಪನಿಗೆ ವಿಶೇಷ ಪೂಜೆ, ಹೋಮ ಹವನಗಳ ಜೊತೆಗೆ ಸೇವಾ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರ ಸಹಕಾರ ಹಾಗೂ ವಿವಿಧ ಭಾಗಗಳ ಜನಪ್ರತಿನಿಧಿಗಳು, ಸಾರ್ವಜನಿಕರ ಮತ್ತು ಭಕ್ತಾದಿಗಳ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದರು. ನನ್ನ ಹೆಸರು ರವಿ ಅಂತ, ಶ್ರೀ ವಿದ್ಯಾ ಗಣಪತಿ ಯುವಕ ಸಂಘ, ಬೈಪಾಸ್ ರಸ್ತೆ, ವಿನಾಯಕ ಸರ್ಕಲ್, ಗೌರಿಬಿದನೂರು. ನಾವು ಈ 19 ದಿನಗಳ ಈ ಗಣಪತಿಯ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಷ್ಟು ದಿನ ಲಕ್ಷಾಂತರ ಜನ ಬಂದು ಇಲ್ಲಿ ಈ ಭಗವಂತರ ಕೃಪೆಗೆ ಪಾತ್ರರಾಗಿದ್ದಾರೆ. ಇದೇ 14ನೇ ತಾರೀಕು ಭಾನುವಾರ ನಾವು ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಷ್ಟು ದಿನ ನಿಮ್ಮ ಸಹಕಾರ ಹೆಂಗಿತ್ತು ಅದೇ ರೀತಿ ಬಂದು ಈ ಭಾನುವಾರ ಈ ವಿಸರ್ಜನೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ನಾಡಿನ ಜನತೆಗೆ ನಾನು ನನ್ನ ಕಡೆಯಿಂದ ಕೋರ್ತಾ ಇದ್ದೀನಿ. ಗಣೇಶೋತ್ಸವಕ್ಕೆ ಸಹಕರಿಸಿದ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೂ ಆಭಾರಿಯಾಗಿದ್ದೇವೆ. ಗಣೇಶನ ದರ್ಶನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಗಣ್ಯರು ಆಗಮಿಸಿದ್ದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಮಧು ಸೂರ್ಯ ನಾರಾಯಣ ರೆಡ್ಡಿ ಮಾತನಾಡಿ, ಬೈಪಾಸ್ ಗಣೇಶೋತ್ಸವ ಸಮಿತಿಯಿಂದ ಪಕ್ಷಾತೀತವಾಗಿ ಹಿಂದೂ ಧರ್ಮದ ಸಂಪ್ರದಾಯದ ಪ್ರಕಾರ ಶ್ರದ್ಧಾಭಕ್ತಿಯಿಂದ ಪೂಜಾ ವಿಧಿವಿಧಾನಗಳನ್ನು ಆಚರಿಸಲಾಗಿದೆ. ಎಲ್ಲಾ ಧರ್ಮದವರು ಗಣೇಶನ ಗಂಗಾ ವಿಲೀನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಎಲ್ಲರಿಗೂ ನಮಸ್ಕಾರ. ಏನು ನಮ್ಮ ರಾಜ್ಯದಲ್ಲೇ ಬೈಪಾಸ್ ಗಣೇಶೋತ್ಸವ ಅಂತ ಹೆಸರುವಾಸಿಯಾಗಿ ಇಷ್ಟು ಅದ್ಧೂರಿಯಾಗಿ 22 ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಷ್ಟು ಅದ್ಧೂರಿಯಾಗಕ್ಕೆ ನಮ್ಮ ಟೀಮ್ ಒಂದು ಕಾರಣ. ಆದರೆ ಇಲ್ಲಿರುವಂಥ ಶಾಸಕರು, ಪೊಲೀಸ್ ಅಧಿಕಾರಿಗಳು, ವರಿಷ್ಠಾಧಿಕಾರಿಗಳು, ನೀವು ನೋಡ್ಬೋದು, ಮೊನ್ನೆ ಶಾಂತಿ ಸಭೆ ಅಂತ ಒಂದು ಕರೆದಿದ್ರು. ನಮ್ಮ ಜಿಲ್ಲೆಯ SP ಸಾಹೇಬರು ಬಂದಿದ್ರು, ಅಡಿಷನಲ್ SP, DYSP ಅವರು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಬಂದು ಅವ್ರು ಏನು ಇವಾಗ ಬೇರೆ ಕಡೆ ಏನೊಂದು ಗೊಂದಲ ಆಗ್ತಾ ಇದೆ, ಆ ಗೊಂದಲ ಆಗ್ತೀರಾ ಹಿಂದೂ ಹಬ್ಬನ ಗಣೇಶೋತ್ಸವವನ್ನು ಯಾವ ರೀತಿ ನಡೀಬೇಕು ಅಂತೇಳಿ ಬೇರೆ ಮತದವ್ರನ್ನು ಕರೆಸ್ಬಿಟ್ಟು ಅವ್ರ ಸಹಕಾರ, ಸಂಪೂರ್ಣ ಸಹಕಾರ ತಗೊಂಡು 14ನೇ ತಾರೀಕು ಏನು ವಿಸರ್ಜನೆ ಕಾರ್ಯಕ್ರಮ ಇದೆ ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಎಲ್ಲನೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಡಿದ್ದಾರೆ. ಅದು ಬಿಟ್ಟು ಕಳೆದ 22 ವರ್ಷದಿಂದ ಏನು ಗಣೇಶೋತ್ಸವ ಹಂತವಾಗಿ ಬೆಳ್ಕೊಂಬಂದಿದೆ. ಇವತ್ತು ನೀವು ನೋಡ್ಬೋದು ಸರ್, ಎಷ್ಟು ಅದ್ಧೂರಿಯಾಗಿ ನಡೀತಾ ಇದೆ ಅಂದರೆ ರಾಜ್ಯದ ಮೂಲೆ ಮೂಲೆಯಿಂದ ಬಳ್ಳಾರಿಯಿಂದ ಜನಾರ್ದನ್ ರೆಡ್ಡಿ ಅವರು ಬಂದಿದ್ರು. ಏನೋ ನಮ್ಮ ಗಣೇಶನ ಹೆಸರು ಕೇಳಿ ಅವರು, ನಾವು ಈ ಸಲ ಇನ್ವಿಟೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಕಾರಣಾಂತರಗಳು ಅವರು ಸಿಗಲಿಲ್ಲ. ಬಟ್ ಅವರೇ ನಾನು ಬರ್ತೀನಿ ಅಂತೇಳಿ ಬಂದು ಗಣೇಶ ಮಂಟಪ ಬಂದ ಮೇಲೆ ಅವರೊಂದು ಮಾತಂದರು, ನಾನು ಎಲ್ಲ ಕಡೆ ಗಣೇಶ ನೋಡಿದ್ದೀನಿ, ನಿಮ್ಮ ಗಣೇಶ ರಾಜ್ಯದಲ್ಲೇ ಅತ್ಯಂತ ಯಶಸ್ವಿಯಾಗಿ ಹಿಂದೂ ಭಾವನೆಗಳಿಗೆ ಹತ್ತಿರವಾಗಿ ಯಾವುದೇ ಒಂಥರ ಧಕ್ಕೆ ತರದಿರೋ ನಮ್ಮ ಭಾವನೆಗೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀರಾ. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಕ್ಷುಲ್ಲಕ ಕಾರಣಕ್ಕೆ ನಡೆದ ಜಗಳದಲ್ಲಿ ಪತಿಯೇ ಪತ್ನಿಯನ್ನ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಗುಡಿಬಂಡೆಯಲ್ಲಿ ನಡೆದಿದೆ. ಪಟ್ಟಣದ 8ನೇ ವಾರ್ಡ್ನಲ್ಲಿ ಘಟನೆ ನಡೆದಿದ್ದು, 25 ವರ್ಷದ ರಾಮಿ ಜಾಬಿ ಎಂಬ ಗೃಹಿಣಿ ಕೊಲೆಯಾದ ನತದೃಷ್ಟಿಯಾಗಿದ್ದಾಳೆ. ಈಕೆ ಪಟ್ಟಣದಲ್ಲಿ ಸುಮಾರು 3 ವರ್ಷಗಳಿಂದ 2ನೇ ಗಂಡನಾದ ಬಾಬಾಜಾನ್ ಎಂಬುವರೊಂದಿಗೆ ವಾಸವಿದ್ದು, ಶುಕ್ರವಾರ ಸಂಜೆ 4 ಗಂಟೆ ಸಮಯದಲ್ಲಿ ಗಂಡ ಹೆಂಡತಿ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಗಿದ್ದು, ಜಗಳದಲ್ಲಿ ಪತ್ನಿಯನ್ನ ಗಂಡ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾನೆ. ವಿಷಯ ತಿಳಿದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಆರೋಪಿ ಬಾಬಾಜಾನನ್ನ ಬಂಧಿಸಿದ್ದಾರೆ. చచ్చిపోయిన పేరు చచ్చిపోయినాడే ఆ పేరు ఏం పని చేస్తా అంటే అదే చేస్తా ఉంటే అదే మేము చెప్పి వెళ్ళిపోయింది కాబట్టి ఏం చేస్తాను నేను ఆర్జీ కూడా గేట్ తున్నా వాళ్ళ బట్టలంతా రక్తం అయిపోయినాయి. అదే జరిగింది అన్న. పాపం సంబంధం చూసిపోయి చేసేదా అంత అట్లా అయిపోయింది. మీరు ఎన్ని ఏళ్ళైంది ఇక్కడికి వచ్చి? వాళ్ళకి మీకేం సంబంధము? వాళ్ళంటే ఆ పిల్ల మాకు ఆడబిడ్డ కావాలా,
ఆయనేమో మాకు అసలు తెలీదు, వాళ్ళ ఊరు కూడా మాకు తెలీదు. నేను చూడలేదు వాడికి. ఈ అమ్మాయికి వాళ్ళకి అసలు సంబంధం లేదు సార్. మాకు ఆడబిడ్డ కావాలా. ఆయమ్మకు ముందు పెళ్లి చేసినాము. నలుగురు పిల్లలు ఆయమ్మ గురుబాగలే అయింది. ఆయమ్మది శ్రీనివాసపురం ఆయమ్మకి ఏం తెచ్చలేదు, గురుబాగలే ఆడది. కాకపోతే ఈ నా బట్ట యాడ్ నుంచి ఈ పిల్లలు తోడు చేసుకున్నాడు, అది కూడా మాకు తెలియదు సార్. వాడు అది యాడ్ నుంచి తీసుకున్నాడు, ఎక్కడి నుంచి వచ్చాడు కూడా మాకు తెలీదు. వీడికి వచ్చేసినారని ఆడవాళ్ళు చెప్తా ఉంటే మేము నిన్నాము వచ్చేసి వెళ్ళిపోయిందని. మళ్ళీ తర్వాత ఈ మూడు సంవత్సరాల తర్వాత ఈయన ఫోన్ చేసి ఇక్కడ ఉన్నాము, వ్యాపారం జరుగుతూ ఉంది, బాగానే ఉండాలి, మీరు అప్పులు ఉండేవాళ్ళు కదా, మీరు కూడా రాంగ్ అని చెప్పి వీళ్ళు ఫోన్ చేస్తేనే మేము ఇక్కడికి వచ్చింది. అప్పటి నుంచే మాకు వీళ్ళు పరిచయం. అసలు వీడి ముఖం మేము వచ్చి ఇప్పుడు 3 సంవత్సరాల నుంచే చూస్తూ ఉంది. అసలు మాకు తెలియదు ఈడు ముందు మొగడా వెనక మొగడా అని మనకు వాళ్ళ గురించి నాకు తెలుసు సార్. అసలు ఆయన గురించి నాకేం ఇది జరిగింది ఏంటంటే మేము వచ్చేలాగి జరిగిపోయింది అంతే. తర్వాత ఏం జరిగిందంటే వాడు తలుపు వేసుకున్నాడు, నేను వచ్చి చూసేలాగా చచ్చిపోయేలాగి అమ్మాయిని మేము వాడు నెట్ లోపల వాడు గడి పెట్టామంతే. సార్లు తీసుకొచ్చాం, పట్టుకొని వచ్చి మేము వేసాం లోపలికి, పట్టి లోపల వేసి సార్లకు అప్పు చెప్పాం. పారిపోయాడా? పారిపోయే లోపే మేము వేసింది వాడు నెట్టాం. దేంట్లో సంటాడో మనకు తెలియదు, మేము చూడలేదు. వాడు ఇంట్లో వాడు ఆధార్ వాడే చూడాలా, మీరు పోయి చూస్తే తెలిసిద్ది. ಮೃತ ರಮೀಜಾಬಿ ಮೂಲತಃ ಶ್ರೀನಿವಾಸಪುರ ಪಟ್ಟಣದವಳಾಗಿದ್ದು ಈಕೆಗೆ ಮೊದಲು ಮುಳಬಾಗಿಲು ತಾಲೂಕಿನ ಅಲಬಕಾಶ್ ಎಂಬುವರೊಂದಿಗೆ ಈ ಹಿಂದೆಯೇ ಮದುವೆಯಾಗಿತ್ತು ಎನ್ನಲಾಗಿದೆ. ನಂತರ ಆತನನ್ನ ಬಿಟ್ಟು ಬಾಬಾಜಾನ್ರೊಂದಿಗೆ 2ನೇ ಮದುವೆಯಾಗಿ ಗುಡಿಬಂಡೆ ಪಟ್ಟಣದಲ್ಲಿ ವಾಸವಿದ್ಲ. ಆಗಾಗ ಇಬ್ಬರ ನಡುವೆ ಗಲಾಟೆಗಳು ನಡೆಯುತ್ತಿದ್ದು ಈ ಗಲಾಟೆ ಪತ್ನಿಯ ಕೊಲೆಯಲ್ಲಿ ಅಂತ್ಯವಾಗಿದೆ. ಪತಿ ಬಾಬಾಜಾನ್ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗುಡಿಬಂಡೆ ಟೌನಲ್ಲಿ ಇವತ್ತು ಈವ್ನಿಂಗ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಈ ನಮ್ಮ ಮಾಹಿತಿ ಪ್ರಕಾರ ಒಬ್ಬರು ಲೇಡಿ ರಮೀಜಾ ಅರೌಂಡ್ 35 ಇಯರ್ಸ್ ಏಜ್ ಇದೆ ಅವ್ರದ್ದು ಮೊದಲೇ ಮುಳಬಾಗಲ್ ಹತ್ರ ಮದುವೆ ಆಯಿತು. ಅದನ್ನು ಗಂಡಗೆ ಬಿಟ್ಬಿಟ್ಟು ಇಲ್ಲಿ ಬೇರೆ ಯಾರ ಜೊತೆ ವಾಸ ಇತ್ತು ಅವ್ರದ್ದು. ಇನ್ನೊಬ್ಬರು ಬಾಬಾಜನ್ ಇದ್ದಾರೆ ಅಕ್ಯೂಸ್ಡ್ ಈ ಕೇಸಲ್ಲಿ, ಅವ್ರದ್ದು ಅರೌಂಡ್ 40 ಇಯರ್ಸ್ ಇದೆ. ಈ ಇಬ್ಬರು ಜನದು ಏನು ಲಿವ್ ಇನ್ ರಿಲೇಷನ್ ಥರ ಇತ್ತು. ಬಾಬಾಜಾನ್ದು ಕೂಡ ಮೊದಲೇ ಮದುವೆ ಆಗಿದೆ, 4 ಜನ ಮಕ್ಕಳು ಇದ್ದಾರೆ. ಅವರು ಕೂಡ 10 ವರ್ಷದಿಂದ ಅವ್ರಿಗೆ ಬಿಟ್ಬಿಟ್ಟು ಇಲ್ಲಿ ಓಡಾಡ್ತಾ ಇತ್ತು, ಗುಜರಿ ಒಗೆಯೋದು ಕೆಲಸ ಮಾಡ್ತಾಯಿತ್ತು. ಇಲ್ಲಿ ಬಾಳಿಗೆ ರೂಮಲ್ಲಿ ಇದ್ದಾರೆ. ಅವರು ಪ್ರತಿದಿನ ಕುಡಿತಾ ಇದ್ದಾರೆ, ಆಲ್ಕೋಹಾಲಿಕ್ ಇದ್ದಾರೆ, ರೆಗ್ಯುಲರ್ ಆಗಿ ಗಲಾಟೆ ಮಾಡ್ತಾರೆ. ಇವತ್ತು ಕೂಡ ಏನಾದರೂ ಗಲಾಟೆ ಆಯಿತು ಕುಡಿತಾ ಟೈಮಲ್ಲಿ. ಸೊ ಆ ಟೈಮ್ಗೆ ಮಚ್ಚಿಂದ ಅವರ ತಲೆ ಮೇಲೆ ಅಟ್ಯಾಕ್ ಮಾಡಿ ತುಂಬ ಬ್ಲಡ್ ಲಾಸ್ ಆಗಿ ಮತ್ತು ಸಿವಿಯರ್ ಇಂಜರಿ ಕಾರಣವಾಗಿ ಅವ್ರದ್ದು ಡೆತ್ ಆಗಿದೆ. ಈ ಆರೋಪಿ ಕೇಸಲ್ಲಿ ಬಾಬಾಜಾನ್ ಯಾರಿದ್ದಾರೆ ಅವರಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ರೀಸನ್ ಏನು ಅಂತ ಈಗ ನೋಡಿ, ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ, ಅವ್ರಿಗೆ ಇಂಟರೋಗೇಷನ್ ಮಾಡಿ ನಾವು ಕೇಳ್ತೀವಿ. ಬಟ್ ಇವರದು ರೆಗ್ಯುಲರ್ ಆಗಿ ಏನಾದರೂ ಈ ಗಲಾಟೆ ನಡೀತಾ ಇತ್ತು, ಈ ದುಡ್ಡು ವಗೇರ ಕೇಳ್ತಾರೆ, ಎಣ್ಣೆ ವಿಚಾರ ಬಗ್ಗೆ ದುಡ್ಡು ಕೇಳ್ತಾರೆ, ಎಣ್ಣೆ ಕುಡಿದಾದ್ಮೇಲೆ ಗಲಾಟೆ ಮಾಡ್ತಾರೆ ರೆಗ್ಯುಲರ್ ಆಗಿ, ಈ ಥರ ಇದೆ. ಸೊ ಈಗ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ. ಇಂಟರೋಗೇಷನಲ್ಲಿ ಗೊತ್ತಾಗುತ್ತೆ ಬೇರೆ ಯಾವುದು ಎಂಗಲ್ ಇದೆಯಾ ಇಲ್ವಾ. ಮತ್ತೆ ಕ್ರೈಮ್ಗಳು ಜಾಸ್ತಿ ಆಗ್ತದೆ ನಿನ್ನೆ ನೋಡಿ, ನಾವು ಮೊನ್ನೆ ಕೂಡ ಒಂದು ಕೇಸ್ ಆಗಿದೆ ಗುಡಿಬಂಡೆ ಲಿಮಿಟ್ಸಲ್ಲಿ. ಆ ಕೇಸಲ್ಲಿ ಕೂಡ ನಾವು ಆರೋಪಿಗೆ ಬೇಗವಾಗಿ ಅರೆಸ್ಟ್ ಮಾಡಿದ್ದೀವಿ. ನಮ್ಮ ಸೈಡಿಂದ ನಾವು ಪ್ರಿವೆಂಟಿವ್ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ ಎಲ್ಲರ ಮೇಲೆ. ಮತ್ತು ಅಕ್ರಮ ಚಟುವಟಿಕೆಗಳು ಏನು ನಡ್ತಾ ಇದೆ ಆ ವಿಚಾರ ಬಗ್ಗೆ ಕೂಡ ರೆಗ್ಯುಲರ್ ಆಗಿ ಕೇಸಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಬಟ್ ಈ 2 ಮರ್ಡರ್ ಕೇಸ್ ಆಯಿತು ಲಾಸ್ಟ್ 2-3 ಡೇಸಲ್ಲಿ. ಈ 2 ಕೇಸಲ್ಲಿ ನಾವು ವಿದಿನ್ 2-3 ಅವರ್ಸ್ ಅರೆಸ್ಟ್ ಮಾಡಿದ್ದೀವಿ ಆರೋಪಿಗೆ. ಸೊ ಡೆಫಿನೆಟ್ಲಿ ಈ ಥರದ್ದು ಘಟನೆ ವಗೇರ ಏನು ನಡ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಸೈಡಿಂದ ಕೂಡ ಎಫರ್ಟ್ಸ್ ಮಾಡ್ತೀವಿ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. CTV ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. CTV ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ CTV ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ
9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಕೊರಟಗೆರೆ ಪಟ್ಟಣ ಪಂಚಾಯಿತಿ ಮುಂಭಾಗದಿಂದ ತಾಲೂಕು ಕಚೇರಿವರೆಗೂ ಸಾವಿರಾರು ಕೆಎನ್ಆರ್ ಅಭಿಮಾನಿಗಳು ಪಾದಯಾತ್ರೆ ನಡೆಸಿ ತಹಸೀಲ್ದಾರ್ ಮಂಜುನಾಥ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹನುಮಾನ್ ಮಾತನಾಡಿ, ಕಾಂಗ್ರೆಸ್ ಮುಖಂಡ ರಾಜಣ್ಣ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಕ್ತಿ ಇದ್ದಂತೆ, ಅವರು ಮನಸ್ಸು ಮಾಡಿದರೆ ಯಾವುದೇ ಪಕ್ಷವನ್ನು ಸೋಲಿಸುವ ಅಥವಾ ಗೆಲ್ಲಿಸುವ ಶಕ್ತಿ ಹೊಂದಿದ್ದಾರೆ. ಅಂತಹ ಧೀಮಂತ ನಾಯಕನನ್ನು ಕಾರಣಗಳಿಲ್ಲದೆ ಸಂಪುಟದಿಂದ ವಜಾಗೊಳಿಸಿರುವುದು ಖಂಡನೀಯ ಎಂದರು. ಅಹಿಂದ ನೇತಾರ ಕೆಎನ್ ರಾಜಣ್ಣ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಲಾಗುವುದೆಂದು ನಾಯಕ ಸಮುದಾಯದ ಮುಖಂಡ ಹೊಲವನಹಳ್ಳಿ ಕೇಶವಮೂರ್ತಿ ಎಚ್ಚರಿಕೆ ನೀಡಿದರು. ಹಲಸಿತೂಗಾಂ ಸೇತುವೆ ಮೇಲಿಂದ ಹಾರಿದ ವ್ಯಕ್ತಿ ಶವವಾಗಿ ಪತ್ತೆಯಾಗಿದ್ದಾನೆ. ಬಾಲ್ಕಿ ತಾಲೂಕಿನ ಹಲಸಿತೂಗಾಂ ಗ್ರಾಮದ ಮಾಂಜ್ರಾ ನದಿಯಲ್ಲಿ ಶವ ಪತ್ತೆಯಾಗಿದ್ದು, ನಿನ್ನೆ ಸಾಯಂಕಾಲ ಮಾಂಜ್ರಾ ನದಿಗೆ ಪ್ರಭಾಕರ್ ಎಂಬ ಯುವಕ ಹಾರಿದ. ನಿನ್ನೆಯಿಂದ ನಿರಂತರ ಶೋಧ ಕಾರ್ಯವನ್ನು ಎಸ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ನಡೆಸಿದರು. ಇಂದು ಪ್ರಭಾಕರ್ ಶವವಾಗಿ ಪತ್ತೆಯಾಗಿದ್ದು, ಹುಲಸೂರ ತಾಲೂಕು ಆಸ್ಪತ್ರೆಗೆ ಮೃತದೇಹ ರವಾನೆ ಮಾಡಲಾಗಿದೆ. ಮೇಹಕರ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಹಿರಿಯ ನಾಗರಿಕರನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಎಂದು ಉದ್ಯಮಿ ಶ್ರೀನಿಧಿ ಕುರ್ದಾ ಹೇಳಿದರು. ಚಾಮರಾಜನಗರ ತಾಲೂಕಿನ ಮಂಗಲ ಹೊಸೂರು ಗ್ರಾಮದಲ್ಲಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಗಾನ ಗಂಧರ್ವ ಸಾಂಸ್ಕೃತಿಕ ಕಲಾ ವೇದಿಕೆಯಿಂದ ನಡೆದ ಸೀರೆ ವಿತರಣೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿಶ್ವ ನಾಗರಿಕ ದಿನಾಚರಣೆ ಅಂಗವಾಗಿ ಸೀರೆ ವಿತರಣೆ ಮಾಡುತ್ತಿರುವುದು ಉತ್ತಮ ಕಾರ್ಯಕ್ರಮವಾಗಿದೆ. ಹಿರಿಯರನ್ನು ಗೌರವಿಸಿ ರಕ್ಷಿಸಬೇಕು. ಅವರಿಗೆ ಆರೋಗ್ಯದಲ್ಲಿ ಏರುಪೇರಾದಾಗ ಸರಿಯಾಗಿ ನೋಡಿಕೊಳ್ಳಬೇಕು ಎಂದರು.
ಚಾಮರಾಜನಗರ ನಗರಸಭೆಯಲ್ಲಿ ಕೆಲಸ ವಿಳಂಬ, ಅಕ್ರಮ ಖಾತೆ, ಅಕ್ರಮ ಬಿಲ್ ಆರೋಪಗಳ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಕಡತಗಳನ್ನು ಪರಿಶೀಲನೆ ಮಾಡಿದರು. ನಗರಸಭೆ ಪೌರಾಯುಕ್ತರ ಕಚೇರಿ, ಆರೋಗ್ಯ ಶಾಖೆ, ಕಂದಾಯ ಇಲಾಖೆ, ತಾಂತ್ರಿಕ ವಿಭಾಗಗಳಿಗೆ ಭೇಟಿ ನೀಡಿ ಕಡತಗಳನ್ನು ಪರಿಶೀಲನೆ ನಡೆಸಿದರು. ಏಕಕಾಲದಲ್ಲಿ ನಗರಸಭೆ ಕಚೇರಿಗೆ 10ಕ್ಕೂ ಹೆಚ್ಚು ಮಂದಿ ಲೋಕಾಯುಕ್ತ ತಂಡದಿಂದ ಅಧಿಕಾರಿಗಳು ಭೇಟಿ ನೀಡಿ ಎಲ್ಲಾ ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು. ಪ್ರಭಾರ ಎಸ್ಪಿ ಸುರೇಶ್ ಬಾಬು ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು. ಗುಡಿಬಂಡೆ ಪ್ರವಾಸಿ ಮಂದಿರದಲ್ಲಿ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ಹಾಗೂ ಜಿಲ್ಲಾಧ್ಯಕ್ಷ ಕೃಷ್ಣಮೂರ್ತಿ ನಿರ್ದೇಶನ ಮೇರೆಗೆ ಅಂಬೇಡ್ಕರ್ ಸೇನೆ ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಈ ವೇಳೆ ಜಿಲ್ಲಾ ಸಮಿತಿ ಕಾರ್ಯಾಧ್ಯಕ್ಷ ಗಂಗಾಧರ, ಪ್ರಧಾನ ಕಾರ್ಯದರ್ಶಿಯಾಗಿ ಮಂಜುನಾಥ್, ಖಜಾಂಚಿಯಾಗಿ ಶ್ರೀನಿವಾಸ್, ಉಪಾಧ್ಯಕ್ಷರಾಗಿ ಚಿಕ್ಕನರಸಿಂಹಪ್ಪ, ಅಲ್ಪಸಂಖ್ಯಾತ ಸದಸ್ಯ ಬಾಬು ಸಮ್ಮುಖದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಅಂಬರೀಶ್, ಕಾರ್ಯಾಧ್ಯಕ್ಷ ವಿ ಬಾಬು, ಗೌರವಾಧ್ಯಕ್ಷ ದೇವರಾಜು, ಪ್ರಧಾನ ಕಾರ್ಯಾಧ್ಯಕ್ಷ ವೆಂಕಟೇಶ್, ಖಜಾಂಚಿ ನಾಗೇಂದ್ರ ಬಾಬು, ಉಪಾಧ್ಯಕ್ಷರಾಗಿ ಅಜಯ್, ಆದರ್ಶ್, ಶ್ರೀನಿವಾಸ್, ನಾಗರಾಜ್, ಶ್ರೀನಿವಾಸ್ ಏಟಿ, ಸಂಘಟನಾ ಕಾರ್ಯದರ್ಶಿಗಳಾಗಿ ಮಲ್ಲಿಕಾರ್ಜುನ್, ನಾಗರಾಜ್, ವೆಂಕಟೇಶಪ್ಪ, ಮುರಳಿ, ನರೇಂದ್ರ ಆಯ್ಕೆಯಾಗಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲುಷಿತ ನೀರು ಸೇವಿಸಿ 400ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥ. ಕಳೆದ 20 ದಿನಗಳಿಂದ ಗ್ರಾಮಸ್ಥರು ನರಳುತ್ತಿದ್ದರೂ ತಿರುಗಿ ನೋಡದ ಶಾಸಕ, ತಾಲೂಕು ಆರೋಗ್ಯಾಧಿಕಾರಿ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಗೌರಿಬಿದನೂರು ತಾಲೂಕಿನ ಭೀಮನಹಳ್ಳಿಯಲ್ಲಿ ಘಟನೆ. ಆತ್ಮಹತ್ಯೆಗಳ ತವರೂರು ಆಗುತ್ತಿದೆಯಾ ಚಿಕ್ಕಬಳ್ಳಾಪುರ ಜಿಲ್ಲೆ? ಆತ್ಮಹತ್ಯೆಯಲ್ಲಿ ದೇಶದಲ್ಲಿಯೇ 2ನೇ ಸ್ಥಾನ ಪಡೆದ ಕರ್ನಾಟಕ. ಜಿಲ್ಲೆಯಲ್ಲಿ 56 ತಿಂಗಳಲ್ಲಿ 536 ಮಂದಿ ಬಲವಂತ ಸಾವು. ಚಿಕ್ಕಬಳ್ಳಾಪುರ ನಗರಸಭೆಗೆ 11 ನೂತನ ವಾಹನಗಳ ಆಗಮನ. ಕಸ ಸಂಗ್ರಹಣೆಗಾಗಿ ಕೊರತೆ ಇದ್ದ ಕಾರಣ ವಾಹನ ಖರೀದಿಸಿದ ನಗರಸಭೆಯಿಂದ 11 ಮಂದಿ ಚಾಲಕರಿಗೆ ಉದ್ಯೋಗಾವಕಾಶ. ಖಾಸಗಿ ಆಸ್ಪತ್ರೆ ಬಿಲ್ ಪಾವತಿಸಲು ಸೆರಗೊಡ್ಡಿ ಭಿಕ್ಷೆ ಬೇಡಿದ ತಾಯಿ. ಮೃತಪಟ್ಟ 5 ವರ್ಷದ ಬಾಲಕನ ಶವ ನೀಡಿದ ಖಾಸಗಿ ಆಸ್ಪತ್ರೆ. ಗ್ರಾಮದಲ್ಲಿ ಸೆರಗೊಡ್ಡಿ ಭಿಕ್ಷೆ ಬೇಡಿದ ಮೃತ ಬಾಲಕನ ದೊಡ್ಡಮ್ಮ. ನಂಜನಗೂಡಿನಲ್ಲೊಂದು ಹೃದಯ ಕಲಕುವ ಘಟನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.